ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to Namma Lax Bangalore presents current issue of the day, episode number 91. In today's episode number 91, we are going to look into an important topic of India-Russia relations. Okay, so ಈ ವಿಡಿಯೋದಲ್ಲಿ ಯಾಕೆ ಇಂಡಿಯಾ-ರಷ್ಯಾ ರಿಲೇಷನ್ಸ್ ನ್ಯೂಸಲ್ಲಿದೆ ಅಂತ ನೋಡೋಣ. ಜೊತೆಗೆ ರೀಸೆಂಟಾಗಿ ಆದಂಥ ಇಂಡಿಯಾ-ರಷ್ಯಾ annual summit ಬಗ್ಗೆ ನೋಡೋಣ. And then we will understand different aspects of India-Russia relations. Then we will also see what are the drawbacks or challenges in the India-Russia relations, and also we will try to find a way forward for these relations. Okay, so very important topic, especially from the perspective of mains. If you are writing mains this year, this topic becomes very important for you. So do make note of important points which I am going to say today. So in syllabus it comes under GS2 international relations. Okay, so international relations alli India and neighborhood and India and major superpowers, ಇವು ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತೆ. ಸೊ ಇದು ಇಂಡಿಯಾ ರಷ್ಯಾ ರಿಲೇಷನ್ಸ್ ಯಾವ್ದ್ರಲ್ಲಿ ಬರುತ್ತೆ ಅಂದರೆ ಇಂಡಿಯಾ ಆ್ಯಂಡ್ ಮೇಜರ್ ಸೂಪರ್ ಪವರ್ಸ್ ಅಲ್ಲಿ ಬರುತ್ತೆ. ಓಕೆ, ಇಂಡಿಯಾದ ರಿಲೇಷನ್ಸ್ ಮೇಜರ್ ಸೂಪರ್ ಪವರ್ ಹತ್ರ, ಮೇಜರ್ ಸೂಪರ್ ಪವರ್ ಕಂಟ್ರೀಸ್ ಜೊತೆ ಯಾವ ಥರ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನ್ಯೂಸ್ ಯಾಕೆ ಅಂತಂದರೆ ಡ್ಯೂರಿಂಗ್ ದ 22nd annual summit meet on recent Tuesday, both countries, that is India and Russia, agreed to elevate the bilateral trade to $100 billion by 2030. Okay, this agreement includes the use of national currencies to bypass Western sanctions. ಸೊ ಅದೇನಂತ ಮುಂದೆ ನೋಡೋಣ. ಬಟ್ ಏನಂತಂದರೆ ರೀಸೆಂಟಾಗಿ 22nd annual summit ಕನ್ಕ್ಲೂಡ್ ಆಯಿತು ರಷ್ಯಾದಲ್ಲಿ. ಸೊ PM ಮೋದಿ ಅವರು ಅದನ್ನ ಅಟೆಂಡ್ ಮಾಡಕ್ಕೆ ಹೋಗಿದ್ರು. ಅದರಲ್ಲಿ ಬಂದಿರುವಂಥ ಔಟ್ಕಮ್ಸ್ ಏನಂತ ಈ ವಿಡಿಯೋಸಲ್ಲಿ ನೋಡೋಣ. ಇನಿಷಿಯಲಲ್ಲಿ ಕರೆಂಟ್ ಪಾರ್ಟ್ ನೋಡೋಣ. ಕರೆಂಟ್ ಪಾರ್ಟ್ ಏನಂದರೆ ವಾಟ್ ಆರ್ ದ ಔಟ್ಕಮ್ಸ್ ಆಫ್ 22nd annual summit, ಆ್ಯಂಡ್ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಇಂಡಿಯಾ-ರಷ್ಯಾ ರಿಲೇಷನ್ಸ್ ಆ್ಯಂಡ್ ವಿತ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯಾ-ರಷ್ಯಾ ರಿಲೇಷನ್ಸ್. ಸೊ without any delay, we'll move on to the news. What were the key highlights of 22nd summit? Okay, so in key highlights, first and foremost important point was on trade and economic cooperation. ಸೊ ಕಂಟೆಕ್ಸ್ಟಲ್ಲಿ ನೋಡ್ದಂಗೆ ಏನು ಅಂತಂದರೆ ಬೈಲ್ಯಾಟ್ರಲಿ ಟ್ರೇಡಲ್ಲಿ ಸೈನ್ ಮಾಡಿದರೆ, ಏನು ಸೈನ್ ಮಾಡಿದ್ರು ಅಂತಂದರೆ ಟು ಇಂಪ್ರೂವ್ ಬೈಲ್ಯಾಟ್ರಲ್ ಟ್ರೇಡ್ ಟು $100 billion by 2030. ಸೊ ಪ್ರೆಸೆಂಟ್ಲಿ 67 billion ಏನೋ ಇದೆ, ಅದನ್ನು ಬೈ 2030ಗೆ $100 billion ಟ್ರೇಡ್ನ ಇಂಪ್ರೂವ್ ಮಾಡೋಕ್ಕಂತ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ದಾರೆ. ಸೊ ಇದನ್ನು ಯಾವ ಥರ ಅಚೀವ್ ಮಾಡ್ಬೇಕಂದ್ರೆ ಟು ಯೂಸ್ ನ್ಯಾಷನಲ್ ಕರೆನ್ಸೀಸ್ ಟು ಬೈಪಾಸ್ ವೆಸ್ಟರ್ನ್ ಸ್ಯಾಂಕ್ಷನ್ಸ್. ಓಕೆ, ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಒಂದು 2 yearsಯಿಂದ ನ್ಯೂಸ್ ಏನಿತ್ತಂದರೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡೀತಾ ಇತ್ತು. ಏನಂತಂದರೆ ರಷ್ಯಾ ಇನ್ವೇಷನ್ ಆಫ್ ಯುಕ್ರೇನ್ ಅಂತ ವೆಸ್ಟ್ ಅವರು ಪೇಂಟ್ ಮಾಡ್ತಾ ಇದ್ದಾರೆ. ರಷ್ಯಾ ಅವರು ಇಟ್ ಈಸ್ ಅವರ್ ರೈಟ್ ಟು ಡಿಫೆಂಡ್ ಅಗೇನ್ಸ್ಟ್ ಯುಕ್ರೇನ್ ಅಂತ ಅವ್ರು ಹೇಳ್ತಾರೆ, ಯುಕ್ರೇನ್ ಅವರು ಅವರೊಂದೇನು ಹೇಳ್ತಾರೆ. ಸೊ ಎಟ್ ದ ಎಂಡ್ ಆಫ್ ದಿ ಡೇ ಅಂತಂದರೆ ವೆಸ್ಟರ್ನ್ ಕಂಟ್ರೀಸ್ ಆರ್ ಸ್ಯಾಂಕ್ಷನಿಂಗ್ ರಷ್ಯಾ ಬಿಕಾಸ್ ಆಫ್ ಅಟ್ಯಾಕ್ ಆನ್ ಯುಕ್ರೇನ್. ಸರಿನಾ, ಆ ಸ್ಯಾಂಕ್ಷನ್ ಇಂದ ಏನಂತಂದರೆ ರಷ್ಯಾದಲ್ಲಿ ಫೈನಾನ್ಸಸ್ ಇದೆಲ್ಲ ಡ್ವಿಂಡಿಂಗ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಅದನ್ನು ಬೈಪಾಸ್ ಮಾಡೋಕ್ಕೋಸ್ಕರ ಇಂಡಿಯಾ ಮತ್ತು ರಷ್ಯಾ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಸೊಲ್ಯೂಷನ್ ಅಂತಂದರೆ ಟು ಯೂಸ್ ನ್ಯಾಷನಲ್ ಕರೆನ್ಸೀಸ್. ಸರಿನಾ, ನಾರ್ಮಲ್ ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಅಥವಾ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನಲ್ಲಿ ಅಂತಂದರೆ ಒಂದು ಇಂಟರ್ನ್ಯಾಷನಲ್ ಕರೆನ್ಸಿ, ಹಾರ್ಡ್ ಕರೆನ್ಸಿ ಇರುತ್ತಲ್ಲ ಅದನ್ನು ಮೀಡಿಯಮ್ ಆಗಿ ಯೂಸ್ ಮಾಡ್ಕೋತಾರೆ. ಸೊ ನಾರ್ಮಲಿ ಡಾಲರ್ನ ಯೂಸ್ ಮಾಡ್ಕೋತಾರೆ. ಡಾಲರ್ನ ಯೂಸ್ ಮಾಡಿದಾಗ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮತ್ತು ಮಾರ್ಕೆಟ್ ಫೋರ್ಸಸ್ಸಲ್ಲಿ ಅಂದರೆ ಎಕ್ಸ್ಚೇಂಜ್ ರೇಟ್ ಜಾಸ್ತಿ ಕಡಿಮೆ ಆಗಿ ಪ್ರಾಫಿಟ್ ಲಾಸ್ ಆಯ್ತು ಅಂದರೆ ಅದೆಲ್ಲ ಯಾರಿಗೆ ಬರುತ್ತೆ ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗಿರೋಂಥ ಕಂಟ್ರಿಗೆ ಬರುತ್ತೆ. USA ಏನು ಪ್ರಾಬ್ಲಮ್ ಇರಲ್ಲ, ಜಸ್ಟ್ ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, USA ಅಡ್ವಾಂಟೇಜ್ ಇರುತ್ತೆ. ಸೊ ಅದನ್ನ ಬೈಪಾಸ್ ಮಾಡಿದರೆ ಡಾಲರ್ ಮೇಲೆ ಇರುವಂಥ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆಮೇಲೆ ಏನಾದರೂ ಮಧ್ಯದಲ್ಲಿ ಏನಾದರೂ ಮಾರ್ಕೆಟ್ ವ್ಯಾಲ್ಯೂ ಅನ್ನೋ ಲೈಕ್ ಡಿಫ್ರೆನ್ಸ್ ಇತ್ತಂದರೆ ಅದನ್ನ ಇಂಡಿಯಾ ಮತ್ತು ರಷ್ಯಾ ಅವರು ಡೀಲ್ ಮಾಡ್ಕೋತಾರೆ. ಓಕೆ, ಆ್ಯಂಡ್ ದೆನ್ ದರ್ ವಾಸ್ ಆಲ್ಸೋ ಟಾಕ್ ಆನ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇದರಲ್ಲಿ ಏನಂತಂದರೆ ಕಂಟ್ರೀಸ್ ಡಿಸ್ಕಸ್ ದ ಡಿಲೇಸ್ ಇನ್ ಡಿಫೆನ್ಸ್ ಸಪ್ಲೈಸ್ ಆ್ಯಂಡ್ ಕಮಿಟೆಡ್ ಟು ಎನ್ಹಾನ್ಸಿಂಗ್ ದ ಪ್ರೊಡಕ್ಷನ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್. ಓಕೆ, ಸೊ ರಷ್ಯಾ ಇದೆಯಲ್ಲ, ಒನ್ ಆಫ್ ದ ಚೀಫ್ ಎಕ್ಸ್ಪೋರ್ಟರ್ಸ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಟು ಇಂಡಿಯಾ. ಸರಿನಾ, ಸೊ ಏನಾಯ್ತು ಅಂದರೆ ಇಂಡಿಯಾ ರಷ್ಯಾದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ತಾರಲ್ಲ, ಅದರಲ್ಲಿ ಕೆಲವೊಂದು ಬಾರಿ ಜಾಸ್ತಿ ಡಿಲೇ ಆಗ್ತಾ ಇರುತ್ತೆ. ಸೊ ಆ ಡೀಲೇನ ರಿಸಾಲ್ವ್ ಮಾಡಿ ಅಂತ ಇಂಡಿಯಾದವ್ರು ಕೇಳ್ಕೊಂಡ್ರು. ಜೊತೆಗೆ ಕೆಲವೊಂದು ಡಿಫೆನ್ಸ್ ಎಕ್ವಿಪ್ಮೆಂಟಲ್ಲಿ ಕೋಆಪರೇಷನ್ ಥರ ಮೂವ್ ಮಾಡ್ತಾ ಇದ್ದಾರೆ. ಸರಿನಾ, ಸೊ ಇನ್ಸ್ಟೆಡ್ ಆಫ್ ಸಪ್ಲೈಯರ್ ಬೈಯರ್ ರಿಲೇಷನ್ ಬದಲಿ ಕೋಆಪರೇಷನ್ ಮಾಡ್ತಾ ಇದ್ದಾರೆ ಎರಡು ಕಂಟ್ರೀಸ್. ಸೊ ಎಕ್ಸಾಂಪಲ್ಗೆ ಬ್ರಹ್ಮೋಸ್ ಮಿಸೈಲ್ ಇಂಪಾರ್ಟೆಂಟ್. ಸೊ ಅದ್ರ ಥರ ಕೆಲವೊಂದು ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ ಮೇಲೆ ಲೈಕ್ ಜಾಯಿಂಟ್ ಕೋಆಪರೇಷನ್ ಮಾಡೋ ಅಂತ ಡಿಫೆನ್ಸಲ್ಲಿ ಮೂವ್ ಮಾಡಿದರು. ಓಕೆ, ಸೈನ್ ಮಾಡಿದ್ದಾರೆ. ಆ್ಯಂಡ್ ದೆನ್
ರೆಸ್ಪಾನ್ಸ್ ಟು ಯುಕ್ರೇನ್ ಕಾನ್ಫ್ಲಿಕ್ಟ್. ಇದೇನಂತಂದ್ರೆ ನಾರ್ಮಲಿ ಲಾಸ್ಟ್ 2 ಇಯರ್ಸ್ ಇಂದ ಇಂಡಿಯಾ ಅವರು ನ್ಯೂಟ್ರಲ್ಸ್ನೆಸ್ನ ಇದು ಮಾಡಿದ್ದಾರೆ. ನ್ಯೂಟ್ರಲ್ಸ್ನೆಸ್ ತಗೊಂಡ್ರು ಕೂಡ ಎಲ್ಲೂ ಅವರು ರಷ್ಯಾನ ಓಪನ್ ಆಗಿ ಕ್ರಿಟಿಸೈಸ್ ಮಾಡಿಲ್ಲ. ಇದರಲ್ಲೂ ಕೂಡ ನ್ಯೂಟ್ರಲ್ಸ್ನೆಸ್ ತಗೊಂಡ್ರು. ಇದರಲ್ಲಿ ಏನು ಹೇಳಿದಂತಂದ್ರೆ ಬೋತ್ ಕಂಟ್ರೀಸ್ ಶುಡ್ ಟ್ರೈ ಟು ಫೈಂಡ್ ಅ ಪೀಸ್ಫುಲ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ ಅಷ್ಟೇ. ಕಾಲ್ಡ್ ಫಾರ್ ಅ ಪೀಸ್ಫುಲ್ ರೆಸೊಲ್ಯೂಷನ್ ಆಫ್ ದ ಯುಕ್ರೇನ್ ಕಾನ್ಫ್ಲಿಕ್ಟ್. ಸರಿನಾ, ಯಾರನ್ನು ಕಮೆಂಟ್ ಮಾಡೋಕೆ ಹೋಗಿಲ್ಲ, ಯಾರಿಗೂ ಏನು ಕ್ರಿಟಿಸೈಸ್ ಮಾಡೋಕೆ ಹೋಗಿಲ್ಲ. ಸೊ ದಿಸ್ ಈಸ್ ದ ಟ್ರೂ ನೇಚರ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ, ದಟ್ ಈಸ್ ಬೀಯಿಂಗ್ ನ್ಯೂಟ್ರಲ್. ಆ್ಯಂಡ್ ದೆನ್ ಇನ್ಸ್ಟಿಟ್ಯೂಷನಲ್ ಅಗ್ರಿಮೆಂಟ್ಸ್ ಆ್ಯಂಡ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್. ಯಾವುದರಲ್ಲಿ ಅಂತಂದರೆ ಸೆವರಲ್ MOUs were signed on the topics including wide range of topics. ಯಾವುದಂದರೆ ಕ್ಲೈಮೇಟ್ ಚೇಂಜ್ ಹಾಟ್ ಟಾಪಿಕ್ ಇದೆ ಇವಾಗ. ಆ್ಯಂಡ್ ದೆನ್ ಪೋಲಾರ್ ರಿಸರ್ಚ್, ಯಾಕೆಂದರೆ ರಷ್ಯಾ ನಾರ್ತಲ್ಲಿ ಪೋಲಾರ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಸೊ ಇಂಡಿಯಾ ಪೋಲಾರ್ ರಿಸರ್ಚ್ ಸೈನ್ ಮಾಡಿದ್ರೆ ರಷ್ಯಾ ವಿಲ್ ಹೆಲ್ಪ್ ಇಂಡಿಯಾ ಟು ಅಚೀವ್ ಸಮ್ ಸಕ್ಸಸ್ ಇನ್ ಪೋಲಾರ್ ರಿಸರ್ಚ್. ಆ್ಯಂಡ್ ದೆನ್ ಲೀಗಲ್ ಆರ್ಬಿಟ್ರೇಷನ್, ರಷ್ಯಾ ಮತ್ತು ಇಂಡಿಯಾ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಅದನ್ನ ಆರ್ಬಿಟ್ರೇಷನ್ ಥ್ರೂ ರಿಸಾಲ್ವ್ ಮಾಡೋಣ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಗಲಿ ಅಲ್ಲೆಲ್ಲ ಹೋಗೋ ಬದಲು ಥ್ರೂ ಆರ್ಬಿಟ್ರೇಷನ್ ರಿಸಾಲ್ವ್ ಮಾಡೋಣ ಅಂತ. ಆ್ಯಂಡ್ ದೆನ್ ಫಾರ್ಮಕ್ಯೂಟಿಕಲ್ ಸರ್ಟಿಫಿಕೇಶನ್. ಸರಿನಾ, ಸೊ ರೀಸೆಂಟಾಗಿ ಇಂಡಿಯನ್ ಫಾರ್ಮಸಿ ಇಂಡಸ್ಟ್ರಿ ತುಂಬ ಕ್ರಿಟಿಸೈಸ್ ಆಗಿತ್ತು. ಯಾಕಂತಂದರೆ ಸರ್ಟನ್ ಕಂಡೀಷನ್ಸಿಂದ ಇಂಡಿಯನ್ ಫಾರ್ಮಸಿಯಿಂದ ಯೂಸ್ ಮಾಡಿ ಕೆಲವೊಂದು ಡೆತ್ಸ್ ಆಗ್ತಾಯಿದೆ ಅಂತ ಕ್ರಿಟಿಸೈಸ್ ಮಾಡ್ತಾಯಿದ್ರು. ಸರಿನಾ, ಸೊ ಅದನ್ನು ಸರ್ಟಿಫಿಕೇಶನ್ ಮಾಡಿ ಇಂಡಿಯನ್ ಫಾರ್ಮಸಿ ಇದನ್ನು ರಷ್ಯಾದಲ್ಲಿ ಸೇಲ್ ಮಾಡೋಕ್ಕೋಸ್ಕರ ಸರ್ಟಿಫಿಕೇಶನ್ಗೋಸ್ಕರ ಸೈನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಡೆಮಾನ್ಸ್ಟ್ರೇಟಿಂಗ್ ಬ್ರಾಡ್ ಬೇಸ್ಡ್ ಕೋಆಪರೇಷನ್. ಓಕೆ, ಸೊ ವೈಡ್ ರೇಂಜಿಂಗ್ ಏರಿಯಾಸಲ್ಲಿ ಕೋಆಪರೇಷನ್ ಮತ್ತು MOUನ ಸೈನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ರಿಕಗ್ನಿಷನ್ ಆ್ಯಂಡ್ ಫ್ಯೂಚರ್ ಎಂಗೇಜ್ಮೆಂಟ್. ಸೊ ಈಗ ರಿಕಗ್ನಿಷನ್ ಫ್ಯೂಚರ್ ಎಂಗೇಜ್ಮೆಂಟ್ ಯಾವ ಥರ ಅಂದರೆ ರೀಸೆಂಟಲ್ಲಿಗೆ ಮೋದಿ ಅವರಿಗೆ, ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ರಷ್ಯಾಸ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಕೊಟ್ಟರು. ರಷ್ಯಾಸ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂದರೆ ದ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದ ಅಪೋಸ್ಟಲ್. ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದ ಅಪೋಸ್ಟಲ್ ಅವ್ರದ್ದು ಅದನ್ನು ಆನರ್ ಕೊಟ್ಟಿದ್ದಾರೆ. ಇದೇನಂದರೆ ಇಟ್ ಈಸ್ ದ ಇಕ್ವಿವೆಲೆಂಟ್ ಆಫ್ ಭಾರತ ರತ್ನ. ಓಕೆ, ಅಷ್ಟೊಂದು ಹೈಯೆಸ್ಟ್ ಅವಾರ್ಡ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿದ್ದಾರೆ ಅಂದರೆ ದೇ ಆರ್ ರಿವಾರ್ಡಿಂಗ್ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ರಷ್ಯಾ. ಓಕೆ, ಇಟ್ ಈಸ್ ಅ ಟೋಕನ್ ಆಫ್ ಲವ್ ಫ್ರಮ್ ರಷ್ಯಾ ಟುವರ್ಡ್ಸ್ ದ ರಿಲೇಷನ್ಶಿಪ್ ಆಫ್ ಇಂಡಿಯಾ. ಅಷ್ಟು ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಅರ್ಥ. ಆ್ಯಂಡ್ ದೆನ್ Putin also invited Modi to the extended BRICS summit, which will be held in October 2024 at Kazan, which emphasizes the ongoing and future high-level engagements. Okay, so India ಮತ್ತು ರಷ್ಯಾ ರಿಲೇಷನ್ಶಿಪ್ ಆನ್ ಅ ಹೈ ಇದೆ. ಸೊ ವೇರಿಯಸ್ ಫೀಲ್ಡ್ಸಲ್ಲಿ MOU ಎಲ್ಲ ಸೈನ್ ಮಾಡಿದ್ದಾರೆ. ಸೊ ಇದು ಇದರಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಕೆಲವೊಂದು ಎರಡು ಇಂಪಾರ್ಟೆಂಟ್ ಏನಾಯ್ತಂದರೆ, ಒಂದು ದೇರ್ ವಾಸ್ ಅ ಡಿಸ್ಕಷನ್ ಅಬೌಟ್ ಎಕ್ಸ್ಪೆಡಿಷನ್ ಆಫ್ ಇಂಡಿಯನ್ ರಿಕ್ರೂಟ್ಸ್. ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ ಕಂಪೆನ್ಸೇಷನ್ ಆ್ಯಂಡ್ ಸಿಟಿಸನ್ಶಿಪ್ ಆಫರ್. ಇದು ಫಸ್ಟ್ ಏನಂತಂದರೆ ಎಕ್ಸ್ಪೆಡಿಷನ್ ಡಿಸ್ಚಾರ್ಜ್ ಆಫ್ ಇಂಡಿಯನ್ ರಿಕ್ರೂಟ್ಸ್ ಅಂತಂದರೆ, ಸೊ ಕೆಲವೊಂದು ಇಂಡಿಯನ್ಸು ರಷ್ಯಾದಲ್ಲಿ ಲೈಕ್ ವಾಸ ಮಾಡ್ತಾಯಿದ್ರು. ಅವರಿಗೆ ರಷ್ಯನ್ ಆರ್ಮಿಲಿ ರಿಕ್ರೂಟ್ ಮಾಡ್ಕೊಂಡಿದ್ರು. ರಷ್ಯನ್ ಆರ್ಮಿಲಿ ರಿಕ್ರೂಟ್ ಮಾಡ್ಕೊಂಡು ದೇ ಆರ್ ಪ್ಲೇಸ್ಡ್ ಎಟ್ ದ ಫ್ರಂಟ್ಸ್ ಆಫ್ ವಾರ್ಸ್ ಇನ್ ಯುಕ್ರೇನ್. ಸೊ ಅದನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಏನು ರಿಕ್ವೆಸ್ಟ್ ಮಾಡಿದೆ ಅಂದರೆ, ಹೂವರ್ ಲೈಕ್ ಎನಿ ಇಂಡಿಯನ್ ಹೂ ಇಸ್ ಲೈಕ್ ರಿಕ್ರೂಟೆಡ್ ಬೈ ರಷ್ಯನ್ ಆರ್ಮಿ, ದೇ ಶುಡ್ ಬಿ ರಿಲೀಸ್ಡ್ ಆ್ಯಂಡ್ ದೇ ಶುಡ್ ಬಿ ಎಕ್ಸ್ಪೆಕ್ಟೆಡ್ ಬ್ಯಾಕ್ ಟು ಇಂಡಿಯಾ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅದನ್ನು ಪುಟಿನ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಥ ಹೈ ಲೆವೆಲ್ ರಿಕ್ವೆಸ್ಟ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಟ್ ಶೋಸ್ ದ ಟ್ರಸ್ಟ್ ರಷ್ಯಾ ಹ್ಯಾಸ್ ಇನ್ ಇಂಡಿಯಾ. ಓಕೆ, ಸೊ ರಷ್ಯನ್ ಆರ್ಮಿಯಲ್ಲಿ ಕೆಲಸ ಮಾಡಿದ್ರೆ ಎಕ್ಸ್ಪೆಕ್ಟ್ ಮಾಡಿ ಇಂಡಿಯಾ ಕಳಿಸ್ತಾರೆ ಅಂದರೆ ಇಟ್ ಈಸ್ ಅ ವೆರಿ ಹೈ ರಿಸ್ಕ್ ಅಷ್ಟೇ. ರಷ್ಯಾ ಸೈಡ್ ನೋಡಿದ್ರೆ ಹೈ ರಿಸ್ಕ್, ಬಟ್ ಇಟ್ ಶೋಸ್ ದ ಲೆವೆಲ್ ಆಫ್ ಟ್ರಸ್ಟ್ ರಷ್ಯಾ ಹ್ಯಾಸ್ ಅನ್ ಇಂಡಿಯಾ. ಸೊ ಅಪ್ರಾಕ್ಸಿಮೇಟ್ಲಿ 40 ಇಂಡಿಯನ್ಸ್ ಅವರು ವಾರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವ್ರನ್ನ ಇವಾಗ ಥ್ರೂ ಡಿಪ್ಲೊಮೆಟಿಕ್ ಪ್ರೊಸೆಸ್ಸಿಂದ ಎಕ್ಸ್ಪೆಕ್ಟ್ ಮಾಡಿ ಇಂಡಿಯಾ ಕಳಿಸ್ತಾರೆ ಅಂತ. ಆ್ಯಂಡ್ ಜೊತೆಗೆ ಏನಂತಂದರೆ ಕಂಪೆನ್ಸೇಷನ್ ಆ್ಯಂಡ್ ಸಿಟಿಸನ್ಶಿಪ್ ಆಫರ್. ನಿಮ್ಗೆ ಗೊತ್ತಿರೋ ಹಂಗೆ ಇಂಡಿಯಾದಿಂದ ರಷ್ಯಾದಲ್ಲಿ ಹಲವಾರು ಜನ ಏನು ಮಾಡ್ತಾರೆ ಅಂದರೆ ಸ್ಟಡಿ ಮಾಡಕ್ಕೆ ಹೋಗಿರ್ತಾರೆ. ಮೇಜರ್ಲಿ ಥ್ರೂ ಸ್ಟಡಿ ಲೈಕ್ ಏನಂತಾರೆ ಮೆಡಿಸಿನ್ ಸ್ಟಡಿ ಮಾಡಕ್ಕೆ ಹೋಗಿರ್ತಾರೆ. ಸರಿನಾ, ಮೆಡಿಸಿನ್ ಸ್ಟಡಿ ಮಾಡಕ್ಕೆ ಹೋಗಿರ್ತಾರೆ, ಬೇರೆ ಯಾವುದಾದ್ರು ಕೆಲಸಕ್ಕೆ ಹೋಗಿರ್ತಾರೆ, ಬೇರೆ ರೀತಿಯಂತ ವರ್ಕ್ ಮಾಡೋದಕ್ಕಾಗಲಿ ಬಿಸ್ನೆಸ್ಗಾಗಲಿ ಸೆಟಪ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಅಲ್ಲಿ ಏನಾಯ್ತಂದ್ರೆ ರೀಸೆಂಟಾಗಿ ರಷ್ಯಾ ಮತ್ತು ಯುಕ್ರೇನ್ ಕಾನ್ಫ್ಲಿಕ್ಟ್ ಆದಾಗ ಏನಂತಂದರೆ ಹಲವಾರು ಇಂಡಿಯನ್ಸ್ ಏನಂತಂದರೆ ಅಲ್ಲಿ ಅವ್ರ ಜೀವನ ಕಳ್ಕೊಂಡ್ರು. ಸರಿ, ಲಾಸ್ ಆಫ್ ಲೈಫ್ ಆಯಿತು. ಸೊ ರಷ್ಯಾ ಅವ್ರು ಏನು ಮಾಡಿದ್ರು ಅಂದರೆ ಯಾರ್ಯಾರ್ದು ಲಾಸ್ ಆಫ್ ಲೈಫ್ ಆಗಿದೆಯಲ್ಲ ಅವ್ರಿಗೆ ನಾವು ಕಂಪೆನ್ಸೇಷನ್ ಕೊಡ್ತೀವಿ. ಕಂಪೆನ್ಸೇಷನ್ ಜೊತೆಗೆ ಅವ್ರ ಫ್ಯಾಮಿಲಿ ಏನಾದರೂ ರಷ್ಯಾದಲ್ಲಿ ಇರ್ತಂದರೆ ಅವ್ರಿಗೆ ಸಿಟಿಸನ್ಶಿಪ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಓಕೆ, ಸೊ ಸಿಟಿಸನ್ಶಿಪ್ನ ಕಂಟ್ರಿಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಇಟ್ ಈಸ್ ಅ ಬಿಗ್ ಇಶ್ಯೂ ಓನ್ಲಿ. ಸರಿನಾ, ಅಷ್ಟೊಂದು ಟ್ರಸ್ಟ್ನ ಕನ್ವೆ ಮಾಡ್ತಿದ್ದಾರೆ ಪುಟಿನ್ ಅವರು. ಜೊತೆಗೆ ದೇರ್ ಆಸ್ ಅ ನ್ಯೂ ಡಿಕ್ಲರೇಷನ್ ದಟ್ ಈಸ್ ಕಾಲ್ ಫಾರ್ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ವಾಟ್ ಟೆರರಿಸಮ್. ಓಕೆ, ಸೊ ಇಂಡಿಯಾ ಮತ್ತು ರಷ್ಯಾ ರೀಸೆಂಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ದಂಗೆ ಒನ್ ಆಫ್ ದ ಮೋಸ್ಟ್ ಸಿವಿಯರ್ಲಿ ಅಫೆಕ್ಟೆಡ್ ಕಂಟ್ರೀಸ್ ಬಿಕಾಸ್ ಆಫ್ ಟೆರರಿಸಮ್. ಸರಿನಾ, ಇಂಡಿಯಾದಂತೂ ಪಾಕಿಸ್ತಾನ್ ಸ್ಪಾನ್ಸರ್ ಟೆರರಿಸಮ್ ಆಗಲಿ, ನಾರ್ತ್ ಈಸ್ಟರ್ನ್ ಇನ್ಸರ್ಜೆಂಟ್ ಗ್ರೂಪ್ಸ್ ಆಗಲಿ, ಅದರಿಂದ ಇಂಡಿಯಾದಲ್ಲಿ ಯಾವಾಗಿದ್ರೂ ಅಟ್ಯಾಕ್ಸ್ ಆಗ್ತಿರುತ್ತೆ. ಆ್ಯಂಡ್ ಇಂಡಿಯಾ ಹ್ಯಾಸ್ ಟು ಫೇಸ್ ದ ಬರ್ಟ್ ಆಫ್ ಟೆರರಿಸಮ್. ಸರಿನಾ, ಅದೇ ಥರ ರೀಸೆಂಟಾಗಿ ರಷ್ಯಾದಲ್ಲಿ ಏನಾಗ್ತದೆ ಅಂದರೆ ರಷ್ಯಾದಲ್ಲೂ ಕೂಡ ರೀಸೆಂಟಾಗಿ ಟೆರರಿಸ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಸೇಂಟ್ ಪೀಟರ್ಸ್ಬರ್ಗಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಲಿ, ಬೇರೆ ಇದರಲ್ಲಿ ಸ್ಕೂಲಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಲಿ, ಅದರಲ್ಲಿ ಯಾರು ಮಾಡ್ತಾರೆ ಅಂದರೆ ಡೋಗೆಸ್ತಾನ್, ರಿಪಬ್ಲಿಕ್ ಆಫ್ ಡೋಗೆಸ್ತಾನ್ ಅಂತ ಒಂದು ಇಸ್ಲಾಮಿಕ್ ಆರ್ಗನೈಸೇಷನ್ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಡೋಗೆಸ್ತಾನ್ ಒಂದು ಕಂಟ್ರಿ ಸಪ್ರೇಟಾಗಿ ರಷ್ಯಾದಿಂದ ಮಾಡಲಿ ಅಂತ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಡಿಕ್ಲೇರ್ ಮಾಡಿದ್ರಿ ಅಂತಂದರೆ ದೇರ್ ವಾಸ್ ಅ ಸ್ಟೇಟ್ಮೆಂಟ್ ಆನ್ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಆಲ್ ಕೈಂಡ್ಸ್ ಆಫ್
ಟೆರರಿಸಮ್, ಸರಿನಾ. ಟೆರರಿಸ್ಟು ಸಪೋರ್ಟ್ ಮಾಡೋಂಗಿಲ್ಲ, ಜೊತೆಗೆ ಟೆರರಿಸ್ಟ್ ಸಿಂಪಥೈಸರ್ಸ್ ಇರ್ತಾರಲ್ಲ ಹಿಂದೆಯಿಂದ ಬರೋರು, ಅವ್ರಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಸೊ ಕಂಪ್ಲೀಟ್ ಝೀರೋ ಟಾಲರೆನ್ಸ್ ಅಂತ. ಆ್ಯಂಡ್ ದೆನ್ ಕಮಿಟ್ಮೆಂಟ್ ಟುವರ್ಡ್ಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಸರಿನಾ. ಇನ್ ಕೇಸ್ ಏನಾದರೂ ಕೆಲವೊಂದು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಲೈಕ್ ದೇ ಆರ್ ಲೈಕ್ ಔಟ್ ಆಫ್ ದಿ ಬೌಂಡ್ರಿ ಇತ್ತಂದರೆ ಅವರು ಡಿಫ್ರೆಂಟ್ ಕಂಟ್ರಿ ಜೊತೆ ಕೋಆಪರೇಟ್ ಮಾಡ್ಕೊಂಡು ಟೆರರಿಸಮ್ನ ಎಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಕಂಡೆಮ್ ದ ಟೆರರಿಸ್ಟ್ ಆ್ಯಕ್ಟ್ಸ್. ರೀಸೆಂಟಾಗಿ ಎಲ್ಲೆಲ್ಲಿ ಟೆರರಿಸ್ಟ್ ಆ್ಯಕ್ಟ್ ಆಗಿದೆಯಲ್ಲ ಆ ಎಲ್ಲ ಟೆರರಿಸ್ಟ್ ಆ್ಯಕ್ಟ್ನ ಕಂಡೆಮ್ ಮಾಡಿದ್ರು. ಸೊ ದೀಸ್ ವೆರಿ ಇಂಪಾರ್ಟೆಂಟ್ ಹೈಲೈಟ್ಸ್ ಆಫ್ ರಷ್ಯಾ ಇಂಡಿಯಾ ರಷ್ಯಾ 22nd Annual Summit. ಓಕೆ, ಸೊ 22nd Annual Summit. ಸೊ ಇದು ಇಂಪಾರ್ಟೆಂಟ್ 3 ಪಾಯಿಂಟ್ಸ್ನ ಈ ಮೇನ್ಸಲ್ಲಿ ಏನಾದರೂ ಕ್ವಶನ್ಸ್ ಬಂತಂದರೆ ಸೊ ರೀಸೆಂಟ್ ಇವೆಂಟ್ಸ್ನ ಬರಿಬೋದು. ಸೊ ಇಂಟ್ರಡಕ್ಷನಲ್ಲಿ ರೀಸೆಂಟ್ ವಿಸಿಟ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿ ಟು 22nd Annual Summit ಆ್ಯಂಡ್ ದ ಸಬ್ಸಿಕ್ವೆಂಟ್ ರಿಸಲ್ಟ್ಸ್ ಶೋಸ್ ದ ಟ್ರಸ್ಟ್ ಲೈಕ್ ರಷ್ಯಾ ಆಸ್ ಅನ್ ಇಂಡಿಯಾ, ಆ ಥರ ಇಂಟ್ರಡಕ್ಷನಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಔಟ್ಕಮ್ಸ್ನ ನೀವು ಬಾಡಿಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಸೊ ದಿಸ್ ಈಸ್ ಕರೆಂಟ್ ಅಫೇರ್ಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ನಾವು ಇವಾಗ ಏನು ಮಾಡೋಣ ಅಂತಂದರೆ ಸೊ ಹಿಸ್ಟಾರಿಕಲ್ ಕಂಟೆಕ್ಸ್ಟಿಂದ ರಷ್ಯಾ ಮತ್ತು ಇಂಡಿಯಾ ರಿಲೇಷನ್ಸ್ ಯಾವ ಥರ ಅಂತ ನೋಡೋಣ. ಓಕೆ, ಸೊ ಬಿಫೋರ್ ಮೂವಿಂಗ್ ಏನಂತಂದರೆ ಯಾವುದೇ ಒಂದು ಟಾಪಿಕ್ನ ನೀವು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಯಾವುದೇ ಒಂದು ಟಾಪಿಕ್ನ ಸ್ಟಡಿ ಮಾಡ್ತಿರ್ತೀರ ಅಂತಂದರೆ, ಯಾವುದೇ ಒಂದು ಟಾಪಿಕ್ನ ಇಂಟರ್ನ್ಯಾಷನಲ್ ರಿಲೇಷನ್ ಸ್ಟಡಿ ಮಾಡ್ತಿರ್ತೀರ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತು ರಷ್ಯಾ ರಿಲೇಷನ್ಸ್ ಓದ್ತಿದ್ದೀರಲ್ಲ, ಸೊ ಯಾವುದೇ ಒಂದು ಕಂಟ್ರಿ ಇಂಡಿಯಾ ಮತ್ತು ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಟ್ರಿ ರಿಲೇಷನ್ ಸ್ಟಡಿ ಮಾಡ್ಬೇಕಂದಾಗ ಯಾವ ಥರ ಸ್ಟಡಿ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹಿಸ್ಟಾರಿಕಲ್ ಕಂಟೆಕ್ಸ್ಟ್. ಓಕೆ, ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಆದಮೇಲೆ ನೆಕ್ಸ್ಟು ಪೊಲಿಟಿಕಲ್. ಸೊ ಪೊಲಿಟಿಕಲ್ ಅಂದರೆ ಪೊಲಿಟಿಕಲಲ್ಲಿ ಯಾವ ಥರ ಅಂದರೆ ಬೈಲ್ಯಾಟ್ರಲ್ ರಿಲೇಷನ್ಸ್ ಯಾವ ಥರ ಇದೆ ಪೊಲಿಟಿಕಲಲ್ಲಿ, ಅದಾದಮೇಲೆ ಮಲ್ಟಿಲ್ಯಾಟ್ರಲಲ್ಲಿ, ಸೊ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ ಇರುತ್ತಲ್ಲ ಅಲ್ಲಿ ಯಾವ ಥರ ಇವರು ಇನ್ವಾಲ್ವ್ ಆಗ್ತಾರೆ ಒಬ್ಬರ ಮಧ್ಯೆ ಅದನ್ನು. ಅದಾದಮೇಲೆ ಪೊಲಿಟಿಕಲ್ ಆದಮೇಲೆ ಮತ್ತೆ ಯಾವ್ದು ಬರುತ್ತೆ ಎಕನಾಮಿಕಲ್. ಎಕನಾಮಿಕಲ್ ಆದಮೇಲೆ ಯಾವ್ದು ಬರುತ್ತೆ ಡಿಫೆನ್ಸ್ ಕೋಆಪರೇಷನ್. ಡಿಫೆನ್ಸ್ ಆದಮೇಲೆ ಯಾವ್ದು ಬರುತ್ತೆ ಸ್ಪೇಸ್. ಅಂದರೆ ಸ್ಪೇಸ್ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್. ಸೈನ್ಸ್ ಆ್ಯಂಡ್ ಟೆಕ್ ಆದಮೇಲೆ ಮತ್ತೆ ಯಾವ್ದು ಬರುತ್ತೆ ಕಲ್ಚರಲ್. ಓಕೆ, ಸೊ ಈ ರೀತಿ ಅಂತ ವೈಡ್ ರೇಂಜ್ ಆಫ್ ಸೆಕ್ಟರ್ಸಲ್ಲಿ ಯಾವ ರೀತಿ ಅವರ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ನೀವು ಸ್ಟಡಿ ಮಾಡೋಕ್ಕಾಗುತ್ತೆ. ಓಕೆ, ದಿಸ್ ಮೇಕ್ಸ್ ಯುವರ್ ಆನ್ಸರ್. ಇದಾದಮೇಲೆ ಏನಾದರೂ ಕ್ವಶನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟ್ ಆರ್ ದ ಚಾಲೆಂಜಸ್ ಆ ಥರ ಏನಾದರೂ ಅವ್ರ ಮಧ್ಯೆ ಇರೋಂಥ ರೋಡ್ ಬ್ಲಾಕ್ಸ್ ಅಥವಾ ಬ್ರಿಕ್ಸ್ ಆಗಲಿ ಏನಾದರೂ ಅಂತ ಕೇಳಿದ್ರೆ ಅಂತಂದರೆ ಅವಾಗ ಚಾಲೆಂಜಸ್ ಕೂಡ ಬರಿಬೋದು. ಸರಿನಾ. ಈ ಒಂದು ಚಾಲೆಂಜಸ್ ಅಂಡರ್ ದ ಸೇಮ್ ಹೆಡ್ಡಿಂಗ್ಸ್. ಪೊಲಿಟಿಕಲಲ್ಲಿ ಚಾಲೆಂಜಸ್ ಏನು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚಾಲೆಂಜಸ್ ಏನು, ಮಲ್ಟಿಲ್ಯಾಟ್ರಲ್ ಯಾವ ಚಾಲೆಂಜಸ್ಸು, ಎಕನಾಮಿಕಲಿ, ಕಲ್ಚರಲ್ ಎಕ್ಸೆಟ್ರಾ ಎಕ್ಸೆಟ್ರಾ. ಜೊತೆಗೆ ವೇ ಫಾರ್ವರ್ಡ್ ಕೂಡ ಇದೇ ಥರ ಕೊಡ್ಬೋದು ನೀವು. ಓಕೆ, ಸೊ ಈ ಥರ ನೀವು ಮೇನ್ಸ್ ಆನ್ಸರ್ ರೇಟಿನ ಬರೀಬೇಕಾಗುತ್ತೆ. ಎಸ್ಪೆಷಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆನ್ಸರ್ನ ಕಂಪ್ಲೀಟ್ ಹೋಲಿಸ್ಟಿಕ್ ಕವರ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋನು ಕೂಡ ನಾವು ಅದೇ ಥರ ಸ್ಟಡಿ ಮಾಡೋಣ. ರಷ್ಯಾ ಮತ್ತು ಇಂಡಿಯಾ ರಿಲೇಷನ್ಸ್ ಅಂದರೆ ಫ್ರಾಮ್ ಹಿಸ್ಟಾರಿಕಲ್ ಕಂಟೆಕ್ಸ್ಟಿಂದ ಓವರ್ ಆಲ್ ಕಂಟೆಕ್ಸ್ಟ್ ಪ್ರೆಸೆಂಟ್ ಕಂಟೆಕ್ಸ್ವರೆಗೂ ಸ್ಟಡಿ ಮಾಡೋಣ. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟಾರಿಕಲ್ ಕಂಟೆಕ್ಸ್ಟ್. ಸೊ ಇಂಡಿಯಾ ರಷ್ಯಾ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಸ್ಟಡಿ ಮಾಡ್ಬೇಕಂದ್ರೆ ಸೊ ಪ್ರೆಸೆಂಟ್ ಏನಂತಂದರೆ ನಾರ್ಮಲ್ ಆಗಿ ಅಫಿಷಿಯಲ್ ಆಗಿ ರಿಲೇಷನ್ನ ಸ್ಟಾರ್ಟ್ ಮಾಡಿದ್ರೆ 1947 ಯಾವಾಗ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂತು ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹಂಗಂತ ಅದಕ್ಕಿಂತ ಮುಂಚೆ ಇಂಡಿಯಾ ಮತ್ತು ರಷ್ಯಾ ಮಧ್ಯೆ ರಿಲೇಷನ್ ಇದ್ದೇ ಇಲ್ವಾ ಅಂತಂದರೆ ರಾಂಗ್ ಆಗುತ್ತೆ. ಯಾಕಂದರೆ ಸೊ ಈವನ್ ಫ್ರಮ್ ದ ಟೈಮ್ ಆಫ್ ಶ್ರೀಕೃಷ್ಣ ದೇವರಾಯ ಅವ್ರಿಗಿಂತ ಮುಂಚೆ ವಿಜಯನಗರ ಕಿಂಗ್ಡಮ್ ಟೈಮಲ್ಲಿ ನಿಕಿತನ್ ಅಂತ ಒಬ್ಬ ಹಾರ್ಸ್ ಮರ್ಚೆಂಟ್ ಇರ್ತಾರೆ. ಸೊ ನಾವು ಪ್ರಿವಿಯಸ್ ವಿಡಿಯೋಸಲ್ಲಿ ಮಾಡಿದ್ವಿ ಇಂಪಾರ್ಟೆಂಟ್ ಫೇಮಸ್ ಮರ್ಚೆಂಟ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಟು ಇಂಡಿಯಾ ಅಂತ ಪ್ರಿಮ್ಸ್ ಟೈಮಲ್ಲಿ. ಅದರಲ್ಲಿ ಒಬ್ಬರು ನಿಕಿತಿನ್ ಅಂತ ಹೇಳ್ತಾರೆ. ಸೊ ನಿಕಿತಿನ್ ಯಾರಂತಂದರೆ ಹಿ ವಾಸ್ ಅ ಫೇಮಸ್ ಹಾರ್ಸ್ ಮರ್ಚೆಂಟ್ ಹೂ ವಾಸ್ ಫ್ರಮ್ ರಷ್ಯಾ. ಅವರು ಇಂಡಿಯಾಗೆ ವಿಸಿಟ್ ಕೊಟ್ಟು ಸೊ ವಿಜಯನಗರ ಕಿಂಗ್ಡಮಲ್ಲಿ ವಿಸಿಟ್ ಕೊಟ್ಟು ವಿಜಯನಗರ ಕಿಂಗ್ಡಮ್ ಯಾವ ಥರ ಇದೆ, ಸೊ ಫುಲ್ಲು ವಜ್ರ ವೈಡೂರ್ಯ ತುಂಬಿದೆ ಆ ಥರ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವರು. ಸೊ ಆ ಟೈಮಿಂದ ಕೂಡ ರಷ್ಯಾ ಮತ್ತು ಇಂಡಿಯಾದಲ್ಲಿ ಲೈಕ್ ಕನೆಕ್ಷನ್ ಇದೆ. ಬಟ್ ಅಫಿಷಿಯಲ್ ಆಗಿ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದರೆ ಸಿನ್ಸ್ ದ 1947, ದಟ್ ಈಸ್ ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್. ಓಕೆ, ಸೊ 1947 ಇಂಡಿಯಾ ಇಂಡಿಪೆಂಡೆನ್ಸ್ ಸಿಕ್ಕಾಗ ಏನಿತ್ತಂದರೆ ಇಂಡಿಯಾ ವಾಸ್ ಇನ್ ಅ ಡಯರ್ ಕಂಡೀಷನ್. ಡಯರ್ ಕಂಡೀಷನ್ ಅಂತಂದರೆ ಸೊ ಎಕನಾಮಿಕಲಿ ಆಗಲಿ ಪೊಲಿಟಿಕಲಿ ಆಗಲಿ ಕಲ್ಚರಲ್ಲಿ ಆಗಲಿ ಎಲ್ಲದರಲ್ಲೂ ವೀಕ್ ಆಗಿತ್ತು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಿದ್ದಾರೆ ಗೌರ್ಮೆಂಟ್ ಅವರು ಅಂದರೆ ಜವಾಹರ್ಲಾಲ್ ನೆಹರು ಅವ್ರು ಏನು ಮಾಡಿದ್ದಾರೆ ಅಂದರೆ ಇಂಡಿಯಾ ಶುಡ್ ಅಚೀವ್ ಸೆಲ್ಫ್ ಸಫಿಷಿಯನ್ಸಿ, ಅಂದರೆ ಎಕನಾಮಿಕಲಿ ಸೆಲ್ಫ್ ಸಫಿಷಿಯನ್ಸಿ ಅಚೀವ್ ಮಾಡೋಕಂತ ಹೇಳಿದ್ರು. ಸೊ ಎಕನಾಮಿಕಲಿ ಸೆಲ್ಫ್ ಸಫಿಷಿಯನ್ಸಿ ಅಚೀವ್ ಮಾಡೋಕಂದ್ರೆ ಇನ್ವೆಸ್ಟ್ಮೆಂಟ್ಸ್ ಬೇಕು. ಇನ್ವೆಸ್ಟ್ಮೆಂಟ್ಸ್ ಯಾವ ಕಡೆಯಿಂದ ಬರುತ್ತೆ, ಈ ಕಡೆ ರಷ್ಯಾ UK ಅಂದ್ರೆ ಮಾಡ್ತಾ ಇದ್ದಾರೆ, ಯಾವಾಗಿನೂ ಬಿಟ್ಟು ಹೋಗಿದ್ರು UK ಅವರು. ಈ ಕಡೆ US ಅವರು ಮಾಡ್ತಾ ಇದ್ದಾರೆ, ಯಾಕಂದರೆ US ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಆ ಟೈಮಲ್ಲಿ ನಮ್ಮ ಇಂಡಿಯಾಗೆ ಹೆಲ್ಪ್ ಬಂದಿದ್ದಾರೆ ಅಂದರೆ ರಷ್ಯಾ ಅವರು. ಸೊ ರಷ್ಯಾ ಹೆಲ್ಪ್ ಇಂಡಿಯಾ ಇನ್ ಅಟೈನಿಂಗ್ ಇಟ್ಸ್ ಗೋಲ್ ಆಫ್ ಎಕನಾಮಿಕ್ ಸೆಲ್ಫ್ ಸಫಿಷಿಯನ್ಸಿ. ಹೌ? ಥ್ರೂ ಇನ್ವೆಸ್ಟ್ಮೆಂಟ್ ಇನ್ ಏರಿಯಾಸ್ ಆಫ್ ಹೆವಿ ಮಷಿನ್ ಬಿಲ್ಡಿಂಗ್, ಮೈನಿಂಗ್, ಎನರ್ಜಿ ಪ್ರೊಡಕ್ಷನ್ ಆ್ಯಂಡ್ ಸ್ಟೀಲ್ ಪ್ಲಾಂಟ್ಸ್. ಓಕೆ, ಈ ರೀತಿ ಬೇರೆ ಬೇರೆ ಆದಂಥ ಇಂಡಸ್ಟ್ರಿಗಳಲ್ಲಿ ರಷ್ಯಾ ಅವರು ಇನ್ವೆಸ್ಟ್ ಮಾಡಿದರು. ಓಕೆ, ಇದಕ್ಕಿಂತ ಇದಾದಮೇಲೆ 1971 ಇಂಡಿಯಾ ಮತ್ತು ಸೋವಿಯತ್ ಯೂನಿಯನ್, ಆ ಟೈಮಲ್ಲಿ ರಷ್ಯಾ ಅಂತ ಇದ್ದಿಲ್ಲ, ಆವಾಗ USSR ಅಂತ ಇತ್ತು. ಓಕೆ, ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ ಅಂತಂದೇಳಿ. ಓಕೆ, ಸೊ ಆ ರಷ್ಯಾ ಇದರಲ್ಲಿ ಇಂಡಿಯಾ ಮತ್ತು USSR ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ರು. ಯಾವಾಗ? ಆಗಸ್ಟ್ 97. ಆ ಅಗ್ರಿಮೆಂಟ್ಗೆ ಏನಂತ ಕರೀತಾರೆ ಅಂದರೆ ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತ.
ಸೊ ಟ್ರೀಟಿ ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ಅಂತಂದ್ರೆ ಇಟ್ ವಾಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಶೇರ್ಡ್ ಗೋಲ್ಸ್ ಆಫ್ ಟೂ ನೇಷನ್ಸ್. ಓಕೆ, ಎರಡು ದೇಶದ ನಡುವೆ ಏನು ಶೇರ್ಡ್ ಗೋಲ್ಸ್ ಇದೆ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಅದನ್ನ ಜೋರಾಗಿ ಹೇಳ್ದತ್ರ, ಸರಿನಾ. ಸೊ ಇಟ್ ವಾಸ್ ಅ ವೆಲ್ ಬ್ಲೂಪ್ರಿಂಟ್ ಫಾರ್ ಸ್ಟ್ರೆಂಥನಿಂಗ್ ಆಫ್ ರೀಜನಲ್ ಆಸ್ ವೆಲ್ ಆಸ್ ಗ್ಲೋಬಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಇದಕ್ಕೆ ಬ್ಯಾಕ್ಗ್ರೌಂಡ್ ಏನಂತಂದ್ರೆ, ಸೊ 1970s ಟೈಮಲ್ಲಿ ವರ್ಲ್ಡ್ ಅಲ್ಲಿ ಹಲವಾರು ಕಡೆ ರೀಜನಲ್ ಪೊಲಿಟಿಕ್ಸ್ ನಡೀತಾ ಇತ್ತು, ಸರಿನಾ. ರೀಜನಲ್ ಕಾನ್ಫ್ಲಿಕ್ಟ್ ಆಗಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೈಕ್ ಮಲ್ಟಿಲೇಟರ್ ಕಾನ್ಫ್ಲಿಕ್ಟ್ಸ್ ಕೂಡ ನಡೀತಾ ಇತ್ತು. ಸೊ ರೀಜನಲ್ ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು. ಯಾವುದಕ್ಕೆ ಅಂತಂದ್ರೆ ಈಸ್ಟ್ ಪಾಕಿಸ್ತಾನ ಮತ್ತೆ ವೆಸ್ಟ್ ಪಾಕಿಸ್ತಾನ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು. ಇಂಡಿಯಾದಲ್ಲಿ ಇನ್ವಾಲ್ವ್ ಆಗಿ ಈಸ್ಟ್ ಪಾಕಿಸ್ತಾನ್ಗೆ ಇಂಡಿಪೆಂಡೆನ್ಸ್ ಕೊಡ್ತೀವಿ ಅಂತ ಮುಂದಾದರು, ಸರಿನಾ. ಈಸ್ಟ್ ಪಾಕಿಸ್ತಾನ ಅಂದ್ರೆ ಪ್ರೆಸೆಂಟ್ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ನಡೀತಾ ಇತ್ತು. ಅವಾಗ ಇಂಡಿಯಾದವರು ಬಾಂಗ್ಲಾದೇಶ್ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಬಾಂಗ್ಲಾದೇಶನ ಸಪೋರ್ಟ್ ಮಾಡ್ಕೊಂಡು ಇಂಡಿಯಾವರು ಪಾಕಿಸ್ತಾನ ಆಲ್ಮೋಸ್ಟ್ ಸೋಲ್ಸ್ಬಿಟ್ಟಿದ್ರು. ಅವಾಗ ಪಾಕಿಸ್ತಾನ ಏನ್ ಮಾಡಿದ್ರೆ, ಸೊ ಅವ್ರ ಸಪೋರ್ಟರ್ ಯಾರಿದ್ರೆ US ಅವರಿದ್ರು. ಸೊ US ಹತ್ರ ಹೋಗಿ ಈ ತರ ಆಗ್ತಾ ಇದೆ, ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳಿದಾಗ US ಅವರು ತಮ್ಮ ನೇವಿ ತಗೊಂಡ್ಬಂದು ಇಂಡಿಯನ್ ಓಷನ್ ನಿಲ್ಸಿದ್ರು, ಸರಿನಾ. ಇಂಡಿಯಾ ಅಲ್ಲಿವರೆಗೂ ಏನ್ ಮಾಡ್ತಾ ಇದ್ರೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ನ ಫಾಲೋ ಮಾಡ್ತಾ ಇದ್ರು, ಸರಿನಾ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಫಾಲೋ ಮಾಡ್ತಾ ಇದ್ರು. ಬಟ್ ಅವಾಗ ಏನ್ ಮಾಡಿದ್ರು, ಆಬ್ವಿಯಸ್ಲಿ ಬೇರೆ ಆಪ್ಷನ್ ಇಲ್ದಂಗೆ ಸೊ US ಕಡೆ ಎಂಟ್ರಿ ಆಗಿದೆ. ಅಂದ್ರೆ US ಟೈಮಲ್ಲಿ ಆ ಟೈಮಲ್ಲಿ ಕೋಲ್ಡ್ ವಾರ್ ಅಲ್ಲಿ ಯಾರಿದ್ರು ಅಪೋಸಿಟ್, UK ಲೈಕ್ USSR ಅವರಿದ್ರು, ರಷ್ಯಾ ಅವರಿದ್ರು. ಸೊ ಆಬ್ವಿಯಸ್ಲಿ ಇಂಡಿಯಾ ಟು ಗೋ ಟು USSR ಹೋಗಿ ಈ ಟ್ರೀಟಿನ ಸೈನ್ ಮಾಡಿದ್ರು. ಅವಾಗ ಲೈಕ್ ಇಂಡಿಯನ್ ಓಷನ್ ಅಲ್ಲಿ ಇವರು ತಗೊಂಬಂದು ಅವ್ರದ್ದು ಹಡಗ್ಸ್, ಏರ್ಕ್ರಾಫ್ಟ್ ಫ್ರೇಯರ್ಸ್, ಸಬ್ಮರೀನ್ಸ್ ಅಲ್ಲಿ ನಿಲ್ಸಿದ್ರಲ್ಲ. ಈ ಕಡೆಯಿಂದ ವ್ಲಾಡಿವೋಸ್ಟಕ್ ಇಂದ ರಷ್ಯಾ ಅವರು ಕೂಡ ಅವ್ರದ್ದು ಏನಂತಾರೆ ಫ್ರಿಗೇಟ್ಸ್ ಆಗಲಿ, ಲೈಕ್ ಶಿಪ್ಸ್ ಆಗಲಿ, ಏರ್ಕ್ರಾಫ್ಟ್ ಕ್ಯಾರಿಯರ್ ಎಲ್ಲ ತಗೊಂಬಂದು ನಿಲ್ಸಿದ್ರು. ಸೊ ಅದು ಎಸ್ಕಲೇಟ್ ಆಗೋದು ಬೇಡ. ಎಸ್ಕಲೇಟ್ ಆತಂದ್ರೆ ಆಬ್ವಿಯಸ್ಲಿ ಇಟ್ ವುಡ್ ಹ್ಯಾವ್ ಲೆಡ್ ಟು ಥರ್ಡ್ ವರ್ಲ್ಡ್ ವಾರ್. ಸೊ ಥರ್ಡ್ ವರ್ಲ್ಡ್ ಎಲ್ಲ ಆಗೋದು ಬೇಡ ಅಂತೇಳಿ ರಷ್ಯಾ ಅವರು, ಸೊ USS ಅವರು ತಮ್ಮ ಆರ್ಮಿನ ತಗೊಂಡೋದ್ರು. ಆರ್ಮಿ ತಗೊಂಡೋಗಿ ಪಾಕಿಸ್ತಾನ ನಿಮ್ಗೆ ನೀವು ಬಿಟ್ಟಿದ್ದಪ್ಪ ಕೆಲಸ ಏನಾದ್ರು ಮಾಡ್ಕೊಳ್ಳಿ ಹೋದ್ರು. ರಷ್ಯಾ ಅವರು ಲೈಕ್ ಇಂಡಿಯಾಗೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಇವಾಗ ಅಂತ ಹೇಳಿದ್ರು. ಸೊ ಇಂಡಿಯಾ ಅವರು ರಷ್ಯಾಗೆ ಥ್ಯಾಂಕ್ಸ್ ಹೇಳಿ ಪಾಕಿಸ್ತಾನ ಓಡಿಸಿ ಬಾಂಗ್ಲಾದೇಶ್ಗೆ ಲಿಬರೇಷನ್ ಕೊಟ್ಟರು. ಓಕೆ, ಇದು ಬ್ಯಾಕ್ಗ್ರೌಂಡ್. ಅವಾಗ ಇದನ್ನ ಸೈನ್ ಮಾಡಿದ್ರು. ಇದಾದ್ಮೇಲೆ ಏನಾಗುತ್ತಂದ್ರೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಅಲ್ಲಿ USSR ಇತ್ತಲ್ಲ, ಸೊ ಇಟ್ ವಾಸ್ ಒನ್ ಆಫ್ ದ ಲಾರ್ಜೆಸ್ಟ್. ಇವಾಗಲೂ ಕೂಡ ರಷ್ಯಾ ಲಾರ್ಜೆಸ್ಟ್. ಅವಾಗ ಎಷ್ಟಿತ್ತು ಅಂದ್ರೆ ರಷ್ಯಾ ಇವನ್ ಮೋರ್ ಲಾರ್ಜ್ ಇತ್ತು. ಸೊ ಕಜಕಸ್ತಾನ ಆಗಲಿ, ಉಜ್ಬೇಕಿಸ್ತಾನ ಆಗಲಿ, ಆಮೇಲೆ ನೆಕ್ಸ್ಟ್ ಬೇರೆ ರೀತಿಯಂತ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಕೂಡ ರಷ್ಯಾದಲ್ಲೇ ಇದ್ದು. ಲ್ಯಾಟ್ವಿಯಾ, ಲಿಥುವೇನಿಯಾ ಅವೆಲ್ಲ ರಷ್ಯಾದಲ್ಲೇ ಇದ್ದು USSR ಕಡೆ. ಅವಾಗ ಏನಾಗುತ್ತೆ ಅಂದ್ರೆ 1990s ಅಲ್ಲಿ ಇಂಪಾರ್ಟೆಂಟ್ ಜಿಯೋ ಪೊಲಿಟಿಕಲ್ ಇವೆಂಟ್ ಏನಂತಂದ್ರೆ USSR ಬ್ರೇಕ್ ಆಗುತ್ತೆ. USSR ಬ್ರೇಕ್ ಆಗಿ ಹಲವಾರು ಕಂಟ್ರೀಸ್ ಹೊರಗೆ ಬರುತ್ತೆ. ಕಜಕಸ್ತಾನ ಆಗಲಿ, ಉಜ್ಬೇಕಿಸ್ತಾನ ಆಗಲಿ, ಲ್ಯಾಟ್ವಿಯಾ, ಲಿಥುವೇನಿಯಾ, ರೊಮೇನಿಯಾ, ಬಲ್ಗೇರಿಯಾ ಎಲ್ಲ ಹೊರಗಡೆ ಬಂದು ರಷ್ಯಾ ಒಂದು ಉಳ್ಕೊಳ್ಳುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, USSR ಬ್ರೇಕ್ ಆಗಿದ್ದಕ್ಕ ಸೊ ರಷ್ಯಾ ಮತ್ತೆ ಇಂಡಿಯಾ ಮಧ್ಯೆ ಮತ್ತೊಂದು ಟ್ರೀಟಿ ಸೈನ್ ಮಾಡ್ತಾರೆ. ಆ ಟ್ರೀಟಿ ಯಾವ್ದು ಅಂತಂದ್ರೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂಡ್ ಕೋಆಪರೇಷನ್ ವಿಚ್ ವಾಸ್ ಸೈನ್ಡ್ ಇನ್ January 1993. ಇಟ್ ವಾಸ್ ಪೋಸ್ಟ್ ಬ್ರೇಕ್ ಡೌನ್ ಆಫ್ USSR, ಸರಿನಾ. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಅದನ್ನ ನೀವು ಸ್ಟಡಿ ಮಾಡ್ತೀರಾ, ರೀಸನ್ಸ್ ಏನಾದ್ರ ಮಧ್ಯೆ ಎಲ್ಲ ಅಂತೇಳಿ. ಅದನ್ನ ನಾವು ಬೇರೆ ಟೈಮಲ್ಲಿ ನೋಡೋಣ. ಸೊ ಇದಾದ್ಮೇಲೆ 1994 ಅಲ್ಲಿ ದೇರ್ ವಾಸ್ ಅ ಬೈಲ್ಯಾಟರಲ್ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಅಗ್ರಿಮೆಂಟ್ ಕೂಡ ಸೈನ್ ಮಾಡಿದ್ರು. ಓಕೆ, ಸೊ ಇದಾದ್ಮೇಲೆ ಲೇಟರ್ ಟೈಮಲ್ಲಿ 2000s ಅಲ್ಲಿ ಒಂದು ಇಂಪಾರ್ಟೆಂಟ್ ಇದು ಮಾಡಿದ್ರು ಟ್ರೀಟಿ ಏನಂತಾರೆ, ಡಿಕ್ಲರೇಷನ್ ಆನ್ ದ ಇಂಡಿಯಾ ರಷ್ಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ October 2000. ಅದು ಏನ್ ಮಾಡಿದ್ರು ಅಂತಂದ್ರೆ ಇಂಡಿಯಾ ರಷ್ಯಾ ರಿಲೇಷನ್ಸ್ ಅಕ್ವೈರ್ಡ್ ಅ ಕ್ವಾಲಿಟೇಟಿವ್ಲಿ ನ್ಯೂ ಕ್ಯಾರೆಕ್ಟರ್ ವಿತ್ ಎನ್ಹಾನ್ಸ್ ಲೆವೆಲ್ ಆಫ್ ಕೋಆಪರೇಷನ್, ಸರಿನಾ. ಮುಂಚೆ ಏನಂತಂದ್ರೆ ಹೆಸರಿಗೋಸ್ಕರ ಈ ತರ ಟ್ರೀಟಿ ತರ ಲೈಕ್ ಕೋಆಪರೇಷನ್ ಮಾಡ್ತೀವಿ ಅಂತ ಇತ್ತು. ಬಟ್ ಇವಾಗ ಡಿಕ್ಲೇರ್ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ದು ಕೋಆಪರೇಷನ್ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ ಇವಾಗ ಅಂತೇಳಿ. ಅದಾದ್ಮೇಲೆ 2010 ಅಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇತ್ತಲ್ಲ ಇಂಡಿಯಾ ಮತ್ತೆ ರಷ್ಯಾ ಮಧ್ಯೆ, ಅದನ್ನ ಎಲಿವೇಟ್ ಮಾಡಿದ್ರು. ಟರ್ಮ್ ಏನು ಎಲಿವೇಟ್ ಮಾಡಿದ್ರು ಅಂದ್ರೆ ಸ್ಪೆಷಲ್ ಅಂಡ್ ಪ್ರಿವಿಲೇಜ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಎಲಿವೇಟ್ ಮಾಡಿದ್ರು. ಸೊ ಇದರಲ್ಲೇ ಗೊತ್ತಾಗುತ್ತೆ ಇಂಡಿಯಾ ಮತ್ತೆ ರಷ್ಯಾ ರಿಲೇಷನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ನಾಟ್ ಪ್ರೆಸೆಂಟ್ ಡೇ ಅಷ್ಟೇ ಅಲ್ಲ, ಹಿಸ್ಟೋರಿಕಲಿಂದ ಯಾಕೆ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇದು ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಆದ್ರೆ ನಾವು ಇವಾಗ ಪೊಲಿಟಿಕಲ್ ಅಲ್ಲಿ ಯಾವ ತರ ಅಂತ ನೋಡೋಣ. ಪೊಲಿಟಿಕಲ್ ಅಲ್ಲಿ ಯಾವ ತರ ಕೋಆಪರೇಷನ್ ಆಗ್ತಾ ಇದೆ ಇಂಡಿಯಾ ಮತ್ತೆ ರಷ್ಯಾ ಮಧ್ಯೆ ನೋಡಿದ್ರೆ, ಸೊ ಪೊಲಿಟಿಕಲ್ ರಿಲೇಷನ್ಸ್ ಅಲ್ಲಿ ಅದೇ ಎವ್ರಿ ಇಯರ್ ಅನ್ಯುವಲ್ ಸಮಿಟ್ ಆಗುತ್ತೆ. ಸೊ ಅನ್ಯುವಲ್ ಸಮಿಟ್ ನ ಬಿಟ್ವೀನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಸ್ ವೆಲ್ ಎಸ್ ಪ್ರೆಸಿಡೆಂಟ್ ಆಫ್ ರಷ್ಯಾ ಮಧ್ಯೆ ನಡೀತಾ ಇರುತ್ತೆ. ರಷ್ಯನ್ ಫೆಡರೇಷನ್, ಪ್ರೈಮ್ ಮಿನಿಸ್ಟರ್ ಆಫ್ ರಷ್ಯಾ. ಸೊ ಆಲ್ಮೋಸ್ಟ್ 24 years ಇಂದ ಪುಟಿನ್ ಅವರೇ ಇದ್ದಾರೆ. ಮಧ್ಯದಲ್ಲಿ ಮಿಡಲ್ ಟೈಮಲ್ಲಿ ಯಾರೋ ಬೇರೆ ಬಂದಿದ್ರು. ಅದಕ್ಕೆ 1990s ಇಂದ ಹಿಡಿದು 1998 ಇಂದ ಹಿಡಿದು 2024 ಪುಟಿನ್ ಅವರೇ ಇದ್ದಾರೆ. ಸೊ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗ್ತಾ ಇರ್ತಾರೆ. ಮನಮೋಹನ್ ಸಿಂಗ್, ವಾಜಪೇಯಿ, ಇವಾಗ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇದ್ದಾರೆ. ಸೊ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಬೋತ್ ದ ನೇಷನ್ಸ್ ಮೀಟ್ ಅಲಾಂಗ್ ದ ಸೈಡ್ ಲೈನ್ಸ್ ಆಫ್ ಮಲ್ಟಿಲ್ಯಾಟರಲ್ ಆರ್ಗನೈಸೇಷನ್ಸ್ ಅಲ್ಲಿ ಅವರು ಕೂಡ ಮೀಟ್ ಆಗ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದಂದ್ರೆ ಬ್ರಿಕ್ಸ್ ಆಗಲಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಸ್ ಆಗಲಿ, G20 ಆಗಲಿ, ಯುನೈಟೆಡ್ ನೇಷನ್ಸ್ ಆಗಲಿ, ಬೇರೆ ಬೇರೆ ಅಂತ ಮಲ್ಟಿಲ್ಯಾಟರಲ್ ಗ್ರೂಪಿಂಗ್ಸ್ ಇರ್ತಾವಲ್ಲ ಅದರಲ್ಲೂ ಕೂಡ ಮೀಟ್ ಆಗ್ತಾರೆ. ಸೊ ದೇರ್ ಆಲ್ಸೋ ಇಟ್ ಪ್ರೊವೈಡ್ಸ್ ಅ ಪ್ಲಾಟ್ಫಾರ್ಮ್ ಟು ಡಿಸ್ಕಸ್ ಬೈಲ್ಯಾಟರಲ್ ರಿಲೇಷನ್ಸ್, ಸರಿನಾ. ಅನ್ಯುವಲ್ ಸಮಿಟ್ ಆಗೋದ್ರ ಜೊತೆಗೆ ಬೇರೆ ಟೈಮಲ್ಲಿ ಡಿಸ್ಕಸ್ ಮಾಡೋಕ್ಕೆ ಪ್ಲಾಟ್ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದ್ರೆ ಇನ್ ಮಲ್ಟಿಲ್ಯಾಟರಲ್ ಆರ್ಗನೈಸೇಷನ್ಸ್ ಈ ತರ. ಇದಾದ್ಮೇಲೆ ಇಂಡಿಯಾ ಅಂಡ್ ರಷ್ಯಾ reaffirmed the need to reform
UN ಸೆಕ್ಯೂರಿಟಿ ಕೌನ್ಸಿಲ್. ಓಕೆ, UN ಸೆಕ್ಯೂರಿಟಿ ಕೌನ್ಸಿಲ್ ರಿಫಾರ್ಮ್ ಮಾಡೋಕಂತ ಇಂಡಿಯಾ ಮತ್ತು ರಷ್ಯಾ ಯಾವಾಗಿಂದ ಹೊಡೆದಾಡ್ತಿದ್ದಾರೆ. ಇಂಡಿಯಾದವ್ರದ್ದು ಏನಪ್ಪ ಅಂತಂದ್ರೆ ನಾವು ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಒಬ್ರು ಮೆಂಬರ್ ಆಗ್ಬೇಕು, ಪರ್ಮನೆಂಟ್ ಮೆಂಬರ್ ಆಗ್ಬೇಕಂತ. ಸೊ ರಷ್ಯಾ ಅವ್ರದ್ದು ಏನಪ್ಪ ಅಂತಂದ್ರೆ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ವೆಸ್ಟ್ ಅವ್ರದ್ದು ಜಾಸ್ತಿ ಡಾಮಿನೆನ್ಸ್ ಇದೆ. ಸೊ UK ಇದೆ, USA ಇದೆ, ಫ್ರಾನ್ಸ್ ಇದೆ, 3 ವೆಸ್ಟರ್ನ್ ಕಂಟ್ರೀಸ್ ಆಯ್ತು. ಇನ್ನು ಉಳಿದ 2 ಕಂಟ್ರಿ ಅಂದ್ರೆ ರಷ್ಯಾ ಮತ್ತೆ ಚೈನಾ ಅವರು ಅವ್ರದೇ ವರ್ಗಾಗಿರುತ್ತೆ. ಸೊ ರಷ್ಯಾ ಜಾಸ್ತಿ ಸಪೋರ್ಟ್ ಮಾಡಕ್ ಹೋಗಲ್ಲ. ಸೊ ರಷ್ಯಾ ಏನಂತಂದ್ರೆ ಇವ್ರು ವೆಸ್ಟರ್ನ್ ಡಾಮಿನೇಷನ್ ಕಡಿಮೆ ಮಾಡಿ ವರ್ಲ್ಡ್ ಅಲ್ಲಿ ಸ್ವಲ್ಪ ಡೆಮೊಕ್ರಾಟಿಕ್ ಆಗಿ ಎಲ್ಲರದು ಎಂತಾರೆ ರೆಪ್ರೆಸೆಂಟೇಷನ್ ಇರಲಿ ಅಂತ. ಇಂಡಿಯಾದವ್ರದ್ದು ಕೂಡ ಅದೇ ಡಿಮ್ಯಾಂಡ್, ನಮಗೂ ಕೂಡ ರೆಪ್ರೆಸೆಂಟೇಷನ್ ಕೊಡಿ, ಸೌತ್ ಏಷ್ಯಾದಿಂದ ಯಾರ್ದಾದ್ರು, ಆಫ್ರಿಕಾದಿಂದ ಸ್ವಲ್ಪ ಜನ ರೆಪ್ರೆಸೆಂಟೇಷನ್ ಕೊಡಿ, ಸೌತ್ ಆಫ್ರಿಕಾದ ಕೊಡಿ, ಇಲ್ಲ ಸೌತ್ ಅಮೆರಿಕದಿಂದ ಬೇಕಾದ್ರೆ ಬ್ರೆಜಿಲಿಂದ ಕೊಡಿ, ಸೊ ಈ ಕಡೆ ಆಸ್ಟ್ರೇಲಿಯಾದ ಕೊಡಿ, ಓಷನಿಯಿಂದ, ಆ ಥರ ಡೆಮೊಕ್ರಾಟಿಕ್ ಮಾಡಲಿ ಅಂತ ಅವ್ರದ್ದು ಡಿಮ್ಯಾಂಡ್ ಇದೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ Russia have always reiterated unwavering support to India for the permanent membership to expanded UNSC. ಸರಿನಾ? ಸೊ ರಷ್ಯಾ ಅವರು ಕೂಡ ಇಂಡಿಯಾ UNSC ಅಲ್ಲಿ ಪರ್ಮನೆಂಟ್ ಮೆಂಬರ್ ಬಂದ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ನಾಟ್ ಜಸ್ಟ್ ಫಾರ್ ರಷ್ಯಾ ಬಟ್ ಫಾರ್ ದ ಹೋಲ್ ವರ್ಲ್ಡ್ ಅಂತ ಬಿಲೀವ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಕೋಆಪರೇಷನ್ ಇನ್ ಇಂಟರ್ನ್ಯಾಷನಲ್ ಲೈಕ್ ಪೊಲಿಟಿಕಲ್ ರಿಲೇಷನ್ಸ್ ಅಲ್ಲಿ. ಸೊ ಪೊಲಿಟಿಕಲ್ ರಿಲೇಷನ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಸೊ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್. ಸರಿನಾ? ಸೊ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ನೋಡಿದ್ವಿ ನಾವು, ರಷ್ಯಾ ಮತ್ತೆ ಇಂಡಿಯಾದ ಹಿಸ್ಟಾರಿಕಲ್ ಇಂದ ಪೊಲಿಟಿಕಲ್ ಅಲ್ಲಿ ಸ್ಟ್ರಾಂಗ್ ಇದೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ರಿಲೇಷನ್ ಯಾವ್ದಂದ್ರೆ ಏರಿಯಾ ಆಫ್ ಕೋಆಪರೇಷನ್ ಅಂದ್ರೆ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್. ಸರಿನಾ? ರಷ್ಯಾ ಹ್ಯಾಸ್ ಬಿನ್ ದ ಮೋಸ್ಟ್ ಲೈಕ್ ಮೋರ್ ಟ್ರಸ್ಟೆಡ್ ಈ ಎಕ್ಸ್ಪೋರ್ಟರ್ ಆಫ್ ವೆಪನ್ಸ್ ಅಂಡ್ ಅಮ್ಯುನೇಷನ್ ಫಾರ್ ಇಂಡಿಯಾ. ಸರಿನಾ? ವೆಪನ್ಸ್ ಮತ್ತೆ ಬೇರೆ ಆದಂತ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸೆಂಡ್ ಮಾಡಿದೆ ಅಂತ ರಷ್ಯಾ ಅವರೇ ಜಾಸ್ತಿ ತಗೊಳ್ಳೋದು. ಇಂಡಿಯಾ ಯಾರಿಂದ ಅಂದ್ರೆ ರಷ್ಯಾನ ತಗೋತಿರ್ತಾರೆ. ಸೊ ಅದರಲ್ಲಿ ಇಂಡಿಯಾ ಅಂಡ್ ರಷ್ಯಾ ಮಿಲಿಟರಿ ಮುಂಚೆ ಯಾವ ತರ ಅಂದ್ರೆ ಬೈಯರ್ ಮತ್ತೆ ಸೆಲ್ಲರ್ ತರ ಇತ್ತು. ರಷ್ಯಾ ಸೆಲ್ ಮಾಡ್ತಾ ಇದ್ರು, ಇಂಡಿಯಾ ಜಸ್ಟ್ ಬೈಯರ್ ಆಗಿತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಫ್ರಮ್ ಬೈಯರ್ ಸೆಲ್ಲರ್ ಫ್ರೇಮ್ವರ್ಕ್ ಟು ಒನ್ ಇನ್ವಾಲ್ವಿಂಗ್ ಜಾಯಿಂಟ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಪ್ರೊಡಕ್ಷನ್ ಆಫ್ ಅಡ್ವಾನ್ಸ್ಡ್ ಡಿಫೆನ್ಸ್ ಟೆಕ್ನಾಲಜಿ ಅಂಡ್ ಸಿಸ್ಟಮ್ಸ್. ಇದೇನಂತಂದ್ರೆ ಒಂದು ಇಂಡಿಯನ್ ಡೆವಲಪ್ಮೆಂಟ್ ಬಗ್ಗೆ ಹೇಳುತ್ತೆ, ಜೊತೆಗೆ ರಷ್ಯಾದ ವಿಲ್ಲಿಂಗ್ನೆಸ್ ಟು ಅಲೌ ಇಂಡಿಯಾ ಟು ಕೋಆಪರೇಟ್ ಬಗ್ಗೆ ಹೇಳುತ್ತೆ. ಸರಿ, ನಾರ್ಮಲಿ ಬೇರೆ ಕಂಟ್ರೀಸ್ ಏನ್ ಮಾಡ್ತಾವ ಅಂತಂದ್ರೆ ಅವ್ರ ಹತ್ರ ಆಲ್ರೆಡಿ ವೆಪನ್ಸ್ ಇತ್ತಂದ್ರೆ ಜಸ್ಟ್ ಬರೀ ಸೇಲ್ ಮಾಡಿ ದುಡ್ಡು ಮಾಡ್ಕೊಳ್ಳಿ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಈ ರಷ್ಯಾ ಈ ತರ ಅಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಮಾಡೋಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇಟ್ ಶೋಸ್ ದ ಲೆವೆಲ್ ಆಫ್ ಟ್ರಸ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯನ್ ರಿಲೇಷನ್ಸ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬ್ರಹ್ಮೋಸ್ ಮಿಸೈಲ್ಸ್ ನ ಡೆವಲಪ್ ಮಾಡಿದ್ದಾರೆ ಅಂತಾರೆ ರಷ್ಯಾ ಆಸ್ ವೆಲ್ ಆಸ್ ಇಂಡಿಯಾ. DRDO ರಷ್ಯಾದವ್ರದ್ದು ರಷ್ಯನ್ ಡಿಫೆನ್ಸ್ ಆರ್ಗನೈಸೇಷನ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಇಂಡಿಯಾ ಇಸ್ ಆಲ್ಸೋ ಮೆಂಬರ್ ಆಫ್ ಪಾರ್ಟ್ Su-30 ಏರ್ಕ್ರಾಫ್ಟ್ ನ ಡೆವಲಪ್ ಮಾಡೋಕ್ಕೋಸ್ಕರ ಇಂಡಿಯಾದ್ರು ಕೂಡ ಜಾಯಿಂಟ್ ಇದು ಮಾಡಿದ್ದಾರೆ. T-90 ಟ್ಯಾಂಕ್ಸ್ ಆಗಲಿ ಆರ್ ಅನ್ ಎಕ್ಸಾಂಪಲ್ ಆಫ್ ಸಚ್ ಫ್ಲಾಗ್ಶಿಪ್ ಕೋಆಪರೇಷನ್. ಓಕೆ, ಸೊ ಬರೀ ಸೆಲ್ ಮಾಡೋದು ಅಷ್ಟೇ ಅಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ನೀವೇ ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಪಾಸಿಟಿ ಬಿಲ್ಡ್ ಮಾಡೋಕ್ಕೋಸ್ಕರ. ಅದ್ರ ಜೊತೆ ಬೇರೆ ಯಾವ್ದಂತಂದ್ರೆ ಇಂಡಿಯಾ ರಷ್ಯಾ ಡೀಲ್ ಒಳಗಡೆ ಸೊ ಅಕೋಲಾ ಕ್ಲಾಸ್ ನ್ಯೂಕ್ಲಿಯರ್ ಸಬ್ಮರೀನ್ ಆಗಲಿ, ಅಂಡ್ ದೆನ್ AK-203 ರೈಫಲ್ಸ್ ಆಗಲಿ, ಅಂಡ್ ದೆನ್ ಕ್ರಿವಾ ಕ್ಲಾಸ್ ಫ್ರಿಗೇಟ್ಸ್ ಆಗಲಿ, ಜೊತೆಗೆ ಮೋಟರ್ ಬಾರ್ಡ್ ಮಿಗ್ ಏರ್ ಫ್ರೇಮ್ಸ್ ಆಗಲಿ, ಎಕ್ಸೆಟ್ರಾ ಇದೆ. ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಬ್ರಹ್ಮೋಸ್ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ 2019 ಅಲ್ಲಿ ಅಮೇಥಿಯಲ್ಲಿ ದೇರ್ ವಾಸ್ ಅ ಜಾಯಿಂಟ್ ವೆಂಚರ್ ಆಫ್ ಇಂಡಿಯಾ ರಷ್ಯಾ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್. ಜಾಯಿಂಟ್ ವೆಂಚರ್ ಇಂಡಿಯಾ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್. ರೈಫಲ್ಸ್ ಅಂದ್ರೆ AK ಸಿರೀಸ್ ಅಸಾಲ್ಟ್ ರೈಫಲ್ಸ್ ನ ಡೆವಲಪ್ ಮಾಡೋಕ್ಕೋಸ್ಕರ ಒಂದು ಇಂಡಸ್ಟ್ರಿನ ಡೆವಲಪ್ ಮಾಡಿದ್ರು. ಎಲ್ಲಿ ಅಂದ್ರೆ ಅಮೇಥಿನ್ UP ಅಲ್ಲಿ. ಓಕೆ, ಸೊ ಇಟ್ ಈಸ್ ಅಂಡರ್ ದ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಅದನ್ನ ಬಿಲ್ಡ್ ಮಾಡಿದ್ರು. ಓಕೆ, AK-47 ಅಥವಾ AK-47 ಆಗಲಿ, AK-03 ಆಗಲಿ, AK-203 ಆಗಲಿ, AK-34 ಆಗಲಿ, ಆ ತರ AK ಸಿರೀಸ್ ರೈಫಲ್ಸ್ ನ ಬಿಲ್ಡ್ ಮಾಡೋಕೆ ಇಂಡಿಯಾದ ಒಂದು ಇಂಡಸ್ಟ್ರಿನ ಡೆವಲಪ್ ಮಾಡಿದ್ರು. ಇದಾದ್ಮೇಲೆ ಜೊತೆಗೆ ಮಿಲಿಟರಿ ಕೋಆಪರೇಷನ್ ಮಾಡೋಕ್ಕೋಸ್ಕರ ಬಯೋಲೆಟ್ರಲ್ ಎಕ್ಸರ್ಸೈಸ್ ನ ಫಾಲೋ ಮಾಡ್ತಿರ್ತಾರೆ ಇಂಡಿಯಾ ಮತ್ತೆ ರಷ್ಯಾ ಅವರು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಂದ್ರ. ಆ ಇಂದ್ರದಲ್ಲಿ ಟ್ರೈಲೆಟ್ರಲ್ ಸರ್ವಿಸ್ ಆಗುತ್ತೆ. ಟ್ರೈಲೆಟ್ರಲ್ ಸರ್ವಿಸ್ ಎಕ್ಸರ್ಸೈಸ್ ಅಂದ್ರೆ ಸರ್ವಿಸ್ ಅಂದ್ರೆ ಯಾವುದು? ಮಿಲಿಟರಿ ಅಂದ್ರೆ ಆರ್ಮಿ, ನೇವಿ ಮತ್ತೆ ಏರ್ಫೋರ್ಸ್ ಮೂವರು ಸೇರ್ಕೊಂಡು ಕೋಆಪರೇಷನ್ ಮಾಡ್ತಾರೆ. ಸರಿನಾ? ಇನ್ ಕೇಸ್ ಮುಂದೆ ಏನಾದ್ರು ವಾರ್ ಆಯ್ತು ಅಂತಂದ್ರೆ, ಯಾವ್ದಾದ್ರು ಒಂದು ಕಾನ್ಫ್ಲಿಕ್ಟ್ ಆಯ್ತು ಅಂದ್ರೆ ಯಾವ ತರ ಡೀಲ್ ಮಾಡೋಕ್ಕೆ, ಯಾವ ತರ ಬೆಟರ್ ಪ್ರಿಪೇರ್ ಆಗೋಕೆ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಬಯೋಲೆಟ್ರಲ್ ಎಕ್ಸರ್ಸೈಸ್ ಅಂತ ಕರೀತಾರೆ. ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು ಜಪಾದ್ ಅಂತ ಮಾಡಿದ್ರು. ಜಪಾದ್ ಅಂದ್ರೆ ಟು ಬಿಲ್ಡ್ ಏನಂತಂದ್ರೆ ಟೆರರಿಸಮ್ ನ ಡೀಲ್ ಮಾಡೋಕ್ಕೋಸ್ಕರ ಕೆಪಾಸಿಟಿ ಹೆಂಗ್ ಬಿಲ್ಡ್ ಮಾಡೋದಕ್ಕೋಸ್ಕರ. ದೀಸ್ ಆರ್ ಏಮ್ಡ್ ಎಟ್ ಆಂಟಿ ಟೆರರ್ ಕೋಆಪರೇಷನ್ ಬಿಲ್ಡ್ ಮಾಡೋಕ್ಕೋಸ್ಕರ ಯಾವುದು ಜಪಾದ್ ಅಂತ. ಸೊ ಇಂದ್ರ ಅನ್ನೋದು ಅದೆಲ್ಲ ಯಾವುದಕ್ಕೆ ಅಂತಾರೆ? ಮಿಲಿಟರಿ ಕೋಆಪರೇಷನ್, ಟ್ರೈಸರ್ಸ್ ಮಿಲಿಟರಿ ಕೋಆಪರೇಷನ್. ಅದ್ರ ಜೊತೆಗೆ ವರುಣ ಅಂತ ಇದೆ, ಗರುಡ ಅಂತ ಇದೆ, ಬೇರೆ ಹೆಸರು ಇದೆ, ಅದನ್ನ ಒಂದ್ಸರಿ ನೋಡ್ಕೊಂಡಿರಿ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಕೋಆಪರೇಷನ್ ಇನ್ ಮಿಲಿಟರಿ ಅಂಡ್ ಡಿಫೆನ್ಸ್. ಇದಾದ್ಮೇಲೆ ನೆಕ್ಸ್ಟ್ ಏನ್ ನೋಡೋ ಅಂತಂದ್ರೆ ಇಂಪಾರ್ಟೆಂಟ್ ಟ್ರೇಡ್ ಅಂಡ್ ಎಕನಾಮಿಕ್ ರಿಲೇಷನ್ಸ್. ಸರಿನಾ? ಯಾವುದೇ ಒಂದು ಕಂಟ್ರಿ ಮತ್ತೆ
ಯಾವುದೇ ಎರಡು ಕಂಟ್ರೀಸ್ ಮಧ್ಯೆ ರಿಲೇಷನ್ ಸ್ಟ್ರಾಂಗ್ ಇರಬೇಕಂದ್ರೆ ಎಕನಾಮಿಕಲಿ ದೇ ಶುಡ್ ಬಿ ಸೌಂಡ್ ಆಗಿರಬೇಕು. ಸರಿನಾ, ಎಕನಾಮಿಕಲ್ ರಿಲೇಷನ್ ಕೂಡ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದ್ರೆ, ಸೊ ರಷ್ಯನ್ ಟ್ರೇಡ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ, ದೇರ್ ವಾಸ್ ಅ ರಿವೈಸ್ಡ್ ಟಾರ್ಗೆಟ್ಸ್ ಆಫ್ increasing bilateral investments to US $50 billion and bilateral trade to US $30 billion by 2025. ಓಕೆ, ಟ್ರೇಡ್ನ ಇಷ್ಟು ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಒಂದು ಟಾರ್ಗೆಟ್ನ ಲಾಸ್ಟ್ ಇಯರ್ ಸೆಟ್ ಮಾಡಿದ್ರು. ಇವಾಗ ಟಾರ್ಗೆಟ್ ಎಷ್ಟಾಗಿದೆ, ಅದು 100 ಬಿಲಿಯನ್ ಅಂತ ಸ್ಟಾರ್ಟಿಕಲ್ಲಿ ನೋಡಿದ್ರಿ. ಸೊ ಈ ಡಾಟಾನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಫ್ರಮ್ 50 ಬಿಲಿಯನ್ ಇಂದ 100 ಬಿಲಿಯನ್ನ 2030 ಒಳಗಡೆ ಅಚೀವ್ ಮಾಡೋಕಂತ. ಇದು 2025 ಇತ್ತು. ಇವಾಗ ಹೊಸ ರಿವೈಸ್ ಅಂತಂದ್ರೆ 2030 ಒಳಗಡೆ ಎಷ್ಟು ಅಚೀವ್ ಮಾಡೋಕಂದ್ರೆ 100 ಬಿಲಿಯನ್ ಬೈಲಾಟರಲ್ ಟ್ರೇಡ್ನ ಅಚೀವ್ ಮಾಡೋಕಂತ ಇದೆ. ಸೊ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಏನಂತಂದ್ರೆ, ಆಸ್ ಪರ್ ದ ಫಿಗರ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಅವ್ರ ಪ್ರಕಾರ ಫೈನಾನ್ಷಿಯಲ್ ಇಯರ್ 2023-24 ಒಳಗಡೆ ಬೈಲಾಟರಲ್ ಟ್ರೇಡ್ ಎಷ್ಟಿತ್ತಂದ್ರೆ 65.7 ಬಿಲಿಯನ್ ಕ್ರಾಸ್ ಆಗಿದೆ ಇಂಡಿಯಾ ಮತ್ತೆ ರಷ್ಯಾದವ್ರ ಮಧ್ಯೆ. ಸೊ ಈ ಟಾರ್ಗೆಟ್ನ ರೀಚ್ ಆಗಿದೆ ಅಂತ ಅರ್ಥ. ಸೊ ರೀಚ್ ಆಗಿದೆ, 60 ಎಲ್ಲ ಕ್ರಾಸ್ ಆಗಿದೆ. ಇವಾಗ ನೆಕ್ಸ್ಟ್ ಟಾರ್ಗೆಟ್ ಏನಂದ್ರೆ 2030 $100 ಬಿಲಿಯನ್ ರೀಚ್ ಆಗೋದು. ಸೊ ಈ ಟೋಟಲ್ ಆಫ್ $65.7 ಬಿಲಿಯನ್ ಅಲ್ಲಿ 65 ಇಂಡಿಯಾದ ಎಕ್ಸ್ಪೋರ್ಟ್ ಎಷ್ಟಿದೆ ಅಂದರೆ ಓನ್ಲಿ 4.26 ಬಿಲಿಯನ್ಸ್ ಇದೆ. ರಷ್ಯಾದ ಎಕ್ಸ್ಪೋರ್ಟ್ ಎಷ್ಟಿದೆ ಅಂತಂದರೆ 61.44 ಬಿಲಿಯನ್ ಇದೆ. ಸೊ ಇಟ್ ಇಸ್ ಮೋರ್ ಫೇವರೇಬಲ್ ಟು ರಷ್ಯಾ ಅಂತ ಹೇಳ್ಬೋದು. ಸೊ ಮೇಜರ್ ಇದು ಯಾವ್ದು ಕನ್ಸಿಡರ್ ಮಾಡುತ್ತೆ ಅಂದರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಈ ಎಕಾನಮಿನ ಪ್ರಮೋಟ್ ಮಾಡೋಕ್ಕೋಸ್ಕರ ಕೆಲವೊಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಸೆಟಪ್ ಮಾಡಿದ್ದಾರೆ. ಸೊ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಹ್ಯಾವ್ ಬಿನ್ ಸೆಟಪ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ ಕೋಆಪರೇಷನ್ ಬಿಟ್ವೀನ್ ದ 2 countries. ಓಕೆ, ಆ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಯಾವುದಂತಂದ್ರೆ, primary institution of the government level is India-Russia Intergovernmental Commission for Trade, Economic, Scientific and Cultural Cooperation, IRIGC-TEC ಅಂತ. ಏನು, India-Russia Intergovernmental Commission for Trade, Economic, Scientific and Cultural Cooperation. ಸರಿನಾ, ಲೈಕ್ ಓವರ್ ಆಲ್ ಆಗಿ ಎಲ್ಲರೂ ಕೋಆಪರೇಟ್ ಮಾಡೋಕ್ಕೋಸ್ಕರ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಬಿಲ್ಡ್ ಮಾಡಿದ್ದಾರೆ. ಅದೇ ಇದು IRIGC-TEC ಅಂತ. ಓಕೆ, ಇದಾದ್ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಯಾವುದು ಅಂದರೆ, ರೀಸೆಂಟ್ ಆಗಿ ಒಂದು ಆಪರೇಷನಲೈಸೇಷನ್ ಆಫ್ ಗ್ರೀನ್ ಕಾರಿಡಾರ್ ಪ್ರಾಜೆಕ್ಟ್ ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಸೊ ಇದು ಲೈಕ್ ಬರೀ ಇಂಡಿಯಾ ರಷ್ಯಾ ಅಷ್ಟೇ ಅಲ್ಲ, ಮೇಜರ್ ಇಂಪಾರ್ಟೆಂಟ್ ಕಂಟ್ರೀಸ್ ಇದೆಲ್ಲ ಅವೆಲ್ಲ ಜಾಯಿನ್ ಮಾಡಿಕೊಂಡು ಒಂದು ಇದು ಏನಂತಾರೆ ರೋಡ್ ಮತ್ತು ರೈಲ್ ಕನೆಕ್ಷನ್ ಇದು. ಓಕೆ, ಕನೆಕ್ಟಿವಿಟಿ ಪ್ರಾಜೆಕ್ಟ್ ಇದು. ಇದಾದಮೇಲೆ ಸೈನಿಂಗ್ ಆಫ್ ಎನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ EAU. EAU ಅಂದರೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅಂತ. Okay, so these are some of the important points related to trade relations. Okay, so ನಂಬರ್ ಯಾವ್ದು ನೆನಪಿಟ್ಕೋಬೇಕಂದ್ರೆ, ನೀವು ರೀಸೆಂಟ್ ಅನ್ನೋ ಸಮಿಟ್ ಅಲ್ಲಿ ಫ್ರಮ್ 60.75 ಬಿಲಿಯನ್ ಇಂದ 2030 ಒಳಗಡೆ 100 ಬಿಲಿಯನ್ನ ಬೈಲಾಟರಲ್ ಟ್ರೇಡ್ ರೀಚ್ ಮಾಡೋಕಂತ ಏಮ್ ಇಟ್ಕೊಂಡಿದ್ದಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ಎನರ್ಜಿ ಕೋಆಪರೇಷನ್. ಓಕೆ, ಸೊ ಎನರ್ಜಿ ಕೋಆಪರೇಷನ್ ಅಲ್ಲಿ ಇಂಡಿಯಾ ಮೇಜರ್ಲಿ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ದಿಸ್ ಲೈಕ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್, ಇರಾನ್ ಆಗಲಿ, ಇರಾಕ್ ಆಗಲಿ, ಸೌದಿ ಅರೇಬಿಯಾ, ಕತಾರ್, ಅವರಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಅವ್ರದ್ದು ದೇ ಚಾರ್ಜ್ ಹೈಯರ್ ಎಕ್ಸಾರ್ಬಿಟೆಂಟ್. ಅದಕ್ಕೋಸ್ಕರ ಇಂಡಿಯಾ ಆಲ್ ದ ಟೈಮ್ ಏನು ಮಾಡ್ತಿರುತ್ತೆ ಅಂದರೆ ಆಲ್ಟರ್ನೇಟಿವ್ ಹುಡುಕ್ತಾ ಇರುತ್ತೆ. ಸೊ ಅದರ ಬೆಸ್ಟ್ ಆಲ್ಟರ್ನೇಟಿವ್ಸ್ ಅಂದರೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್, ಅದನ್ನು ಬಿಟ್ಟರೆ ರಷ್ಯಾ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಕೋಬೇಕಂದ್ರೆ, 2016 several deals in the hydrocarbon sectors were signed. Most important of which were 23.9% stake in Vankorneft by Oil India Limited. ಸರಿನಾ, ಸೊ Vankorneft ಅನ್ನೋದು ಒಂದು ರಷ್ಯನ್ ಕಂಪನಿ ಇತ್ತು. ಅದರಲ್ಲಿ 29.3% ಸ್ಟೇಕ್ನ 23.9% ಸ್ಟೇಕ್ನ ಆಯಿಲ್ ಇಂಡಿಯಾ ಲಿಮಿಟೆಡ್ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ OVL also acquired 11% more in Vankor oil field. And then Rosneft bought 14% stake in SR Oil. ಸೊ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. 23.9% ಸ್ಟೇಕ್ ಇನ್ Vankorneft ಬೈ ಆಯಿಲ್ ಇಂಡಿಯಾ. ಸರಿನಾ, ಸೊ Vankorneft ಅನ್ನೋದೇನು, ಇಟ್ ಈಸ್ ಅ ಆಯಿಲ್ ಫೀಲ್ಡ್. ಅದರಲ್ಲಿ 23% ಇಂಡಿಯಾದವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ Rosneft acquisition of SR at 12.9 billion was the largest FDI in India. ಸರಿನಾ, ಇಲ್ಲಿ ಆಯಿಲ್ ಇಂಡಿಯಾ ಲಿಮಿಟೆಡ್ ಅವರು ರಷ್ಯಾದಲ್ಲಿ ಸ್ಟೇಕ್ ಬೈ ಮಾಡಿದ್ರು. ಇಲ್ಲಿ ಉಲ್ಟಾ ಆಗ್ತಿದೆ, Rosneft ಅವರು ರಷ್ಯನ್ ಕಂಪನಿ, ಅವರು SR ಆಯಿಲ್ನ ಬೈ ಮಾಡ್ಕೊಂಡು ಟೋಟಲ್ ಹೈಯೆಸ್ಟ್ FDI ಇಂಡಿಯಾದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಇದಾದ್ಮೇಲೆ ಇಂಪಾರ್ಟೆಂಟ್ ಕೋಆಪರೇಷನ್ ಅಂದರೆ ನ್ಯೂಕ್ಲಿಯರ್ ಕೋಆಪರೇಷನ್. ಓಕೆನಾ, ಸೊ ನ್ಯೂಕ್ಲಿಯರ್ ಕೋಆಪರೇಷನ್ ಅಲ್ಲಿ 2 ಆಫ್ ದ ಮೋಸ್ಟ್ ಅಡ್ವಾನ್ಸ್ ಕಂಟ್ರೀಸ್ ಯಾವುದಂದ್ರೆ ಟೈಮಲ್ಲಿ USA ಮತ್ತು USSR. ಸೊ ಅವರು ನ್ಯೂಕ್ಲಿಯರ್ ಲೆವೆಲಲ್ಲಿ ಅವಾಗಲೇ ಡೆವಲಪ್ ಆಗಿ ಅವರು ರಷ್ಯಾ ಡೆವಲಪ್ ಆಗಿದ್ದಾರೆ. ಸೊ ರಷ್ಯಾ ಅವರು ಇಂಡಿಯಾ ಕೂಡ ನ್ಯೂಕ್ಲಿಯರ್ ಟೆಕ್ನಾಲಜಿ ಡೆವಲಪ್ ಆಗಿ ಹೆಲ್ಪ್ ಮಾಡಿದರು. ಸರಿನಾ, ಅದರಲ್ಲಿ ಅಂತಂದರೆ
ಇಟ್ ರಿಕಗ್ನೈಸಸ್ ಇಂಡಿಯಾ ಆಸ್ ಅ ಕಂಟ್ರಿ ವಿತ್ ಅಡ್ವಾನ್ಸ್ ನ್ಯೂಕ್ಲಿಯರ್ ಟೆಕ್ನಾಲಜಿ ವಿತ್ ಅನ್ ಇಂಪೆಕಬಲ್ ನಾನ್ ಪ್ರೊಲಿಫರೇಷನ್ ರೆಕಾರ್ಡ್. ಸರಿನಾ, ಇಂಡಿಯಾದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಡೆವಲಪ್ ಆದ್ರೂ ಕೂಡ ಇಂಡಿಯಾ ಇಸ್ ನಾಟ್ ಅಗ್ರೆಸರ್. ಎಲ್ಲೂ ಅದನ್ನ ಯೂಸ್ ಮಾಡ್ತೀವಿ ಅಂತ ಎಲ್ಲೂ ಥ್ರೆಟ್ ಮಾಡಕ್ ಹೋಗಿಲ್ಲ. ಸರಿನಾ, ಸೊ ಆಮೇಲೆ ಸೇಫ್ಟಿಯಲ್ಲಿ ಕೂಡ ಇಂಡಿಯಾ ಹೈಯಲ್ಲಿದೆ, ಅದಕ್ಕೋಸ್ಕರ ಈ ಥರ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ದೆನ್ ಇನ್ 2014 ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಆ್ಯಂಡ್ ರಷ್ಯಾಸ್ Rosatom signed the strategic vision for strengthening cooperation in peaceful use for atomic energy. ಓಕೆ, ಸೊ ಅಟಾಮಿಕ್ ಎನರ್ಜಿಯಲ್ಲಿ ಪೀಸ್ಫುಲ್ ಆಗಿ ಯೂಸ್ ಮಾಡೋಕ್ಕಂತ ಒಂದು ಇದು ಮಾಡಿದ್ದಾರೆ. ಜೊತೆಗೆ ಕುಂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಾಸ್ ಬಿಲ್ಟ್ ಇನ್ ಇಂಡಿಯಾ ವಿತ್ ರಷ್ಯನ್ ಕೋಆಪರೇಷನ್. ಎಲ್ಲಿದೆ ಕುಂಡಕುಲಂ ನ್ಯೂಕ್ಲಿಯರ್ ಪ್ಲಾಂಟ್? ತಮಿಳುನಾಡಲ್ಲಿದೆ. ಅದನ್ನ ಬಿಲ್ಡ್ ಮಾಡಿ ಹೆಲ್ಪ್ ಮಾಡಿದ್ದರು ರಷ್ಯಾ ಅವರು. ಆ್ಯಂಡ್ ದೆನ್ ರಷ್ಯಾ ಹ್ಯಾಸ್ ಬಿನ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಸಪೋರ್ಟರ್ ಆಫ್ ಇಂಡಿಯಾಸ್ ಮೆಂಬರ್ಶಿಪ್ ಆಫ್ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಸ್. ಸರಿಯಾದ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಇದೆಯಲ್ಲ, ಅದಕ್ಕೆ ಇಂಡಿಯಾ ಮೆಂಬರ್ಶಿಪ್ ಸಿಗಲಿ ಅಂತ ಸಪೋರ್ಟ್ ಮಾಡಿದ್ದು ಯಾರಂದರೆ ರಷ್ಯಾ ಅವರು. ಸೊ ಇದು ನ್ಯೂಕ್ಲಿಯರ್ ಎಲ್ಲ ಆಯ್ತದ. ನೆಕ್ಸ್ಟ್ ಯಾವ ಇಂಪಾರ್ಟೆಂಟ್ ಫೀಲ್ಡ್ಸ್ ಬರುತ್ತೆ ಅಂದರೆ ಸೈನ್ಸ್ ಮತ್ತು ಸ್ಪೇಸ್ ಬರುತ್ತೆ. ಸರಿನಾ, ಸೊ ಫ್ರಾಮ್ ದ ಏನ್ಷಿಯಂಟ್ ಟೈಮ್ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಫೀಲ್ಡ್ ಯಾವುದಂದರೆ ಸ್ಪೇಸ್ ಆಗಿತ್ತು. ಸರಿನಾ, ಅದೇ ಥರ ಫ್ರಾಮ್ ದ 1920 ಸೆಂಚುರಿಯಿಂದ ರಷ್ಯಾ ಮತ್ತು US ಅವರು ಫ್ರಂಟ್ ರನ್ನರ್ಸ್ ಇದ್ದಾರೆ ಸ್ಪೇಸಲ್ಲಿ. ಸರಿನಾ, ಫ್ರಂಟ್ ರನ್ನರ್ಸ್ ಇದ್ದಾರೆ. ಸೊ ಫಸ್ಟ್ ವರ್ಲ್ಡಲ್ಲಿ ಫಸ್ಟ್ ಸ್ಯಾಟಲೈಟ್ನ ಲೈಕ್ ಸ್ಪೇಸಿಗೆ ಕಳಿಸಿದ್ದಾರೆ ಅಂದರೆ ರಷ್ಯಾ ಅವರೇ. ಅದು ಯಾವುದಂದ್ರೆ ಸ್ಪುಟ್ನಿಕ್ ಅಂತ ಕಳಿಸಿದ್ರು. ಸೊ ಆ ಟೈಮಲ್ಲಿ ಅವ್ರು ಆಲ್ರೆಡಿ ಇಂಪ್ರೂವ್ ಆಗಿದ್ರು. ಸೊ ಇಂಡಿಯಾದವರು ಏನು ಮಾಡಿದ್ರು ಅಂತಂದರೆ ಅದೇ ಥರ ರೀಸೆಂಟಾಗಿ ಮುಂಚೆಯಿಂದಲೂ ಕೂಡ ಕೋಆಪರೇಟ್ ಮಾಡ್ಕೊಂಡ್ಬರ್ತಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಅಂದರೆ ರಷ್ಯಾ ಮತ್ತು ಇಂಡಿಯಾ ಮತ್ತೆ ಲೈಕ್ ರಾಕೆಟ್ ಡೆವಲಪ್ ಮಾಡೋಕ್ಕೋಸ್ಕರ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡಿದ್ರು ರಷ್ಯಾ ಅವರು. ಸರಿನಾ, ಸೊ ಕ್ರಯೋಜೆನಿಕ್ ಇಂಜಿನ್ ಡೆವಲಪ್ ಮಾಡೋಕ್ಕೋಸ್ಕರ ಇನಿಷಿಯಲ್ ಆಗಿ ರಷ್ಯಾ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಅದಾದ್ಮೇಲೆ ಇಂಡಿಯಾದವರೇ ಓನಾಗಿ ಡೆವಲಪ್ ಮಾಡ್ಕೊಂಡ್ರು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮೋಸ್ಟ್ ರೀಸೆಂಟ್ ಯಾವಂದ್ರೆ ಗಗನಯಾನ್ ಮಿಷನ್ ಏನಂತಂದ್ರೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡಿದ್ರು. ಯಾರಂದ್ರೆ ಇಸ್ರೋ ಮತ್ತೆ ರಾಸ್ಕಾಸ್ಮೋಸ್ ಅಂದ್ರೆ ಇಟ್ ಇಸ್ ದ ಸ್ಪೇಸ್ ಡಿಪಾರ್ಟ್ಮೆಂಟ್ ಆಫ್ ರಷ್ಯಾ. ಸರಿನಾ, ಸ್ಪೇಸ್ ಡಿಪಾರ್ಟ್ಮೆಂಟ್ ರಷ್ಯಾ ಅವ್ರ ಮಧ್ಯೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ರಿ. ಅಂತಂದ್ರೆ ನಾವು ಇಂಡಿಯಾದಿಂದ ಕೆಲವೊಂದು ಹ್ಯೂಮನ್ ಮೆಂಬರ್ಸ್ನ ಸ್ಪೇಸಿಗೆ ಕಳಿಸ್ಬೇಕಂತ ಇದ್ವಿ, ಹ್ಯೂಮನ್ ಫ್ಲೈಟ್ ಕ್ಯಾಪಬಿಲಿಟಿನ ಪ್ರೊಡ್ಯೂಸ್ ಮಾಡೋಕಂತ ಇದ್ವಿ. ಅದಕ್ಕೋಸ್ಕರ ನಿಮ್ ಸಪೋರ್ಟ್ ಬೇಕಂತ ಕೇಳಿದಾಗ ರಷ್ಯಾ ಅವರು ಇಟ್ಸ್ ಓಕೆ, ನೋ ವರೀಸ್, ನಾವು ಕ್ರೂ ಮಾಡಲ್ ಮಿಷನ್ ಆಗಲಿ ಆಮೇಲೆ ನೆಕ್ಸ್ಟ್ ಟ್ರೈನಿಂಗ್ ಕೊಡೋದೆಲ್ಲ ಆಗಲಿ ಅದನ್ನ ನಾವು ನೋಡ್ಕೋತೀವಿ ಅಂತ ಹೇಳಿ. ಸೊ ರಷ್ಯಾ ಲೈಕ್ ಇಂಡಿಯನ್ ವಯೋಮನಟ್ಸ್ ಅಂದ್ರೆ ಸ್ಪೇಸಲ್ಲಿ ಹೋಗೋರಿಗೆ ವಯೋಮನಟ್ಸ್ ಅಂತ ಕರೀತಾರೆ, ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಿರ್ತಾರೆ ಅಂತಂದ್ರೆ ರಷ್ಯಾ ಅವರು. ಸೊ ಗಗನಯಾನ್ ಇದನ್ನ ಕಂಪಲ್ಸರಿಲಿ ಬರೀಲೇಬೇಕಾಗುತ್ತೆ ನಾವು, ಈ ಥರ ಏನಾದರೂ ರಷ್ಯಾ ಮೇಲೆ ಕ್ವಶನ್ಸ್ ಕೇಳಿದ್ರೆ. ಇದಾದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗಡೆ ಮೂರು ಮೇಜರ್ ವರ್ಕಿಂಗ್ ಗ್ರೂಪ್ಸ್ ಇದೆ ಟು ಪ್ರಮೋಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ. ಅದು ಯಾವುದು ಅಂತಂದ್ರೆ ವರ್ಕಿಂಗ್ ಗ್ರೂಪ್ ಆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಂಕ್ಷನಿಂಗ್ ವಿಚ್ ಇಸ್ ಅಂಡರ್ IRIGC-TEC. ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದಲ್ಲ ಎಕನಾಮಿಯಲ್ಲಿ, ಅದೇ. ಅದಾದ್ಮೇಲೆ ಇಂಟಿಗ್ರೇಟೆಡ್ ಲಾಂಗ್ ಟರ್ಮ್ ಪ್ರೋಗ್ರಾಮ್ಸ್ ಅಂಡ್ ದ ಬೇಸಿಕ್ ಸೈನ್ಸ್ ಕೋಆಪರೇಷನ್ ಪ್ರೋಗ್ರಾಮ್ಸ್. These are the three major institutional mechanisms to promote bilateral science and technology cooperation. ಇದಾದ್ಮೇಲೆ ರೀಸೆಂಟ್ ಆಗಿ ಇಂಪಾರ್ಟೆಂಟ್ ಅಗ್ರಿಮೆಂಟ್ ಯಾವುದಂದ್ರೆ ಇಂಡಿಯಾ ರಷ್ಯಾ ಬ್ರಿಡ್ಜ್ ಟು ಇನೋವೇಷನ್ ಅಂಡ್ ಕೋಆಪರೇಷನ್ ಇನ್ ಟೆಲಿಮೆಡಿಸಿನ್, ಕ್ರಿಯೇಷನ್ ಆಫ್ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ TKDL. ಟ್ರೆಡಿಷನಲ್ ನಾಲೆಜ್ ಅಂದ್ರೆ ಟ್ರೆಡಿಷನಲಿ ಟ್ರೈಬಲ್ಸ್ ಆಗಲಿ ನಾರ್ಮಲ್ ವಿಲೇಜ್ ಇದರಲ್ಲಾಗಲಿ ಅವರಲ್ಲಿ ಆಯುರ್ವೇದಿಕ್ ಬೇರೆ ಬೇರೆ ಅಂತ ನಾಲೆಜ್ ಇದೆ. ಆ ನಾಲೆಜ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಟ್ರೆಡಿಷನಲ್ ನಾಲೆಜ್ ಲೈಬ್ರರಿ ಅಂತ ಇರುತ್ತೆ. ಆ ಲೈಬ್ರರಿ ಬಗ್ಗೆ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅದಾದ್ಮೇಲೆ ರಷ್ಯಾ ಇಂಡಿಯಾ ನೆಟ್ವರ್ಕ್ ಆಫ್ ಯೂನಿವರ್ಸಿಟೀಸ್. ಸೊ ಈ ತರ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಡಿಫ್ರೆಂಟ್ ಕನೆಕ್ಷನ್ ಮತ್ತೆ ಕೋಆಪರೇಷನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೋಆಪರೇಷನ್ ಆಯ್ತು. ನೆಕ್ಸ್ಟ್ ಆದ್ಮೇಲೆ ಲಾಸ್ಟ್ ಬರೋದಂದ್ರೆ ಕಲ್ಚರಲ್ ಕೋಆಪರೇಷನ್ ಅಂದ್ರೆ ದಿರ್ ಇಸ್ ಅ ಸ್ಟ್ರಾಂಗ್ ಟ್ರೆಡಿಷನ್ ಆಫ್ ಇಂಡಿಯನ್ ಸ್ಟಡೀಸ್ ಇನ್ ರಷ್ಯಾ. ಸರಿನಾ, ಇಂಡೋಲಜಿನ ರಷ್ಯಾದಲ್ಲಿ ಲೈಕ್ ಡೀಪ್ ಆಗಿ ಸ್ಟಡಿ ಮಾಡ್ತಾರೆ. ಅದರಲ್ಲೂ ಮೋಸ್ಟ್ ಆಫ್ ದ ರಷ್ಯನ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಪ್ರೊವೈಡ್ ಹಿಂದಿ ಲ್ಯಾಂಗ್ವೇಜ್ ಸ್ಟಡೀಸ್. ಸರಿನಾ, ರೆಗ್ಯುಲರ್ಲಿ ಟೀಚ್ ಹಿಂದಿ ಟು ಅಬೌಟ್ 1500 ರಷ್ಯನ್ ಸ್ಟೂಡೆಂಟ್ಸ್ ಎವ್ರಿ ಇಯರ್. ಅದಾದ್ಮೇಲೆ ಹಿಂದಿ ಜೊತೆಗೆ ಯಾವುದಂದ್ರೆ ತಮಿಳ್, ಮರಾಠಿ, ಗುಜರಾತಿ, ಬೆಂಗಾಲಿ, ಉರ್ದು, ಸಂಸ್ಕೃತ್, ಪಾಲಿ ಎಕ್ಸೆಟ್ರಾ ಆಲ್ಸೋ ಟಾಟ್ ಇನ್ ರಷ್ಯಾ. ಅಂಡ್ ಆಲ್ಸೋ ದೇರ್ ಇಸ್ ಅ ಹ್ಯೂಜ್ ಇಂಟ್ರೆಸ್ಟ್ ಫಾರ್ ಇಂಡಿಯನ್ ಕಲ್ಚರ್ ಸಚ್ ಆಸ್ ಇಂಡಿಯನ್ ಡ್ಯಾನ್ಸ್, ಮ್ಯೂಸಿಕ್, ಯೋಗ ಅಂಡ್ ಆಯುರ್ವೇದ. ಓಕೆ, ಸೊ ರೀಸೆಂಟ್ ಆಗಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ರಷ್ಯಾಗೆ ಹೋದಾಗ ಅವ್ರನ್ನ ಯಾವ ಥರ ವೆಲ್ಕಮ್ ಮಾಡಿದ್ರು ಅಂದ್ರೆ ಬಾಲಿವುಡ್ ಡ್ಯಾನ್ಸ್ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿ ರಷ್ಯನ್ ಅವರು ಡ್ಯಾನ್ಸ್ ಮಾಡಿದ್ನ ವೆಲ್ಕಮ್ ಮಾಡಿದ್ರು. ಓಕೆ, ಇದಾದ್ಮೇಲೆ ಸೊ ಇವಾಗ ಏರಿಯಾಸ್ ಆಫ್ ಕೋಆಪರೇಷನ್ ನೋಡಿದ್ವಿ. ಇದಾದ್ಮೇಲೆ ಕೆಲವೊಂದು ಏರಿಯಾಸ್ ಆಫ್ ಕಾನ್ಫ್ಲಿಕ್ಟ್ ಡೆವಲಪ್ ಆಗಿದೆ ರೀಸೆಂಟ್ ಆಗಿ. ಅದು ಯಾಕೆ ಮತ್ತೆ ಏನಂತ ನೋಡೋಣ. ಓಕೆ, ಸೊ ದ ಫ್ಯಾಕ್ಟರ್ಸ್ ಫಾರ್ ವೀಕನಿಂಗ್ ರಷ್ಯನ್ ರಿಲೇಷನ್ಸ್ ಇನ್ ಎಕನಾಮಿಕ್ ಒಳಗಡೆ ವೀಕ್ ಆಗಕ್ಕೆ ಕಾರಣ ಏನಂತಂದ್ರೆ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಲ್ಯಾಕ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ ಪ್ರೈವೇಟ್ ಸೆಕ್ಟರ್. ಸರಿನಾ,
ಗೌರ್ಮೆಂಟ್ ಅವರು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅದು ಪ್ರೈವೇಟ್ ಅಷ್ಟು ಮ್ಯಾಚ್ ಮಾಡೋಕ್ಕಾಗಂಗಿಲ್ಲ, ಸರಿನಾ. ಜಾಸ್ತಿ ಇನ್ವೆಸ್ಟ್ಮೆಂಟ್ ಯಾರ ಕಡೆಯಿಂದ ಬರಬೇಕಂದ್ರೆ ಪ್ರೈವೇಟ್ ಅವರೇ. ಬಟ್ ಇಂಡಿಯನ್ ಪ್ರೈವೇಟ್ ಕಂಪ್ನಿಯವರು ರಷ್ಯಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ, ಸರಿನಾ. ಅದಕ್ಕೋಸ್ಕರ ಒನ್ ಆಫ್ ದ ರೀಸನ್ ಆಗಿದೆ. ಅದಾದ್ಮೇಲೆ ಅಬ್ಸೆನ್ಸ್ ಆಫ್ ಲಾಜಿಸ್ಟಿಕ್ಸ್ ಆ್ಯಂಡ್ ಪೂರ್ ಕನೆಕ್ಟಿವಿಟಿ, ಸರಿನಾ. ರಷ್ಯಾ ಮತ್ತು ಇಂಡಿಯಾ ಸೊ ಲೈಕ್ ಜಿಯೋಗ್ರಫಿಕಲಿ ಕನೆಕ್ಟ್ ಆಗಿಲ್ಲ, ಸರಿನಾ. ಓಷನಿಂದ ಕೂಡ ಕನೆಕ್ಟ್ ಆಗಿಲ್ಲ, ರೌಂಡ್ ಹೊಡ್ಕೊಂಡು ಹೋಗ್ಬೇಕು. ಸೊ ದೂರ ಇದೆ ಕನೆಕ್ಟಿವಿಟಿಯಲ್ಲಿ. ಆ ಕನೆಕ್ಟಿವಿಟಿ ಮತ್ತು ಲಾಜಿಸ್ಟಿಕ್ಸ್ ಕೂಡ ಪ್ರಾಪರ್ ಆಗಿ ಡೆವಲಪ್ ಆಗಿಲ್ಲ. ಅದಕ್ಕೋಸ್ಕರ ಇಟ್ ಈಸ್ ಅ ಹಿಂಡ್ರೆನ್ಸ್ ಟು ಎಕನಾಮಿಕ್ ಟೈಸ್. ಇದಾದ್ಮೇಲೆ ರೀಸೆಂಟ್ ಆಗಿ ಆ ಲಾಜಿಸ್ಟಿಕ್ಸ್ ಮತ್ತೆ ಕನೆಕ್ಟಿವಿಟಿನ ಡೆವಲಪ್ ಮಾಡೋಕ್ಕೋಸ್ಕರ INST ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ನ ಡೆವಲಪ್ ಮಾಡೋಕಂತ ಇದ್ರು. ಅದು ಕೂಡ ಸ್ಟಾಲ್ ಆಗಿದೆ, ನಿಂತ್ಕೊಂಡ್ಬಿಟ್ಟಿದೆ. ಸೊ ಇಟ್ ಈಸ್ ಲೈಕ್ ಅನದರ್ ಹ್ಯಾಮರ್ ಬ್ಲೋ ಆನ್ ದ ಎಕನಾಮಿಕ್ ರಷ್ಯಾ ಎಕನಾಮಿಕ್ ಟೈಸ್ ಅಂತ ಹೇಳ್ಬೋದು. ಓಕೆ, ಇದಾದ್ಮೇಲೆ ಇಶ್ಯೂಸ್ ರಿಲೇಟೆಡ್ ಟು ಡಿಫೆನ್ಸ್. ಏನಂದ್ರೆ ನಾನು ಅವಾಗಿಂದ ಹೇಳಿದೆ ಏನಂತಂದ್ರೆ ರಷ್ಯಾ ಹ್ಯಾಸ್ ಬಿನ್ ದ ಮೋಸ್ಟ್ ಟ್ರಸ್ಟೆಡ್ ಸಪ್ಲೈಯರ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಫಾರ್ ಇಂಡಿಯಾ ಅಂತ ಹೇಳಿದೆ. ಇಂಡಿಯಾ ಅವ್ರು ಜಾಸ್ತಿ ರಷ್ಯಾದಿಂದ ರಿಕ್ರೂಟ್ ಮಾಡ್ಕೊತಿದ್ರು ಅಂತ ಹೇಳಿದೆ. ಬಟ್ ರೀಸೆಂಟ್ ಆಗಿ ಅದು ಡಿಕ್ಲೈನ್ ಆಗ್ತಾ ಇದೆ. ಅಂತಂದ್ರೆ ಗ್ರಾಜುವಲ್ ಡಿಕ್ಲೈನ್ ಇನ್ ದ ಆರ್ಡರ್ಸ್ ಆಫ್ ಇಂಡಿಯಾ ಫ್ರಮ್ ರಷ್ಯಾ. ಬಿಕಾಸ್ ಯಾಕೆ ಅಂತಂದ್ರೆ ಫಸ್ಟ್ ಏನಂದ್ರೆ ಇಂಡಿಯಾಸ್ ಡಿಸೈರ್ ಟು ಡೈವರ್ಸಿಫೈಡ್ಸ್ ಡಿಫೆನ್ಸ್ ಇಂಪೋರ್ಟ್ಸ್. ಏನಂತಂದ್ರೆ ಕಂಪ್ಲೀಟ್ ಆಗಿ ರಷ್ಯಾ ಮೇಲೆ ಡಿಪೆಂಡ್ ಆಗ್ಬೇಕಂತ ಯಾವುದೋ ಒಂದು ಕಂಟ್ರಿನ ಇಷ್ಟಪಡಂಗಿಲ್ಲ, ಸರಿನಾ. ಸೊ ದೇ ವಾಂಟ್ ಟು ಡೈವರ್ಸಿಫೈ. ಇವಾಗ ಏನಾದ್ರು ರಷ್ಯಾ ಮಧ್ಯೆ ಇನ್ ಕೇಸ್ ಅನ್ಫಾರ್ಚುನೇಟ್ಲಿ ಮುಂದೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದಾಗ ರಷ್ಯಾ ಅವ್ರ ಕಡೆಯಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ. ಅವಾಗ ರಷ್ಯಾ ಅವ್ರು ಇಂಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಇಂಪೋರ್ಟ್ ಮಾಡಿ ಕಳಿಸಿರುವಂಥ ಟೆಕ್ನಾಲಜಿಯಲ್ಲಿ ಏನಾದರೂ ಒಂದು ಅವರು ಮಿಕ್ಸ್ ಮಾಡೋಂಥ ಚಾನ್ಸ್ ಇರುತ್ತೆ, ಸರಿನಾ. ಅದಕ್ಕೋಸ್ಕರ ಇಂಡಿಯಾದ್ರು ಕೂಡ ಡೈವರ್ಸಿಫೈ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಬಂದಿರುವಂಥ ಎಕ್ವಿಪ್ಮೆಂಟ್ ಮೇಲೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾವುದ್ರಲ್ಲಿ ಅಂದರೆ ಪೋಸ್ಟ್ ಸೇಲ್ ಸರ್ವಿಸಸ್ ಆ್ಯಂಡ್ ಮೇಂಟೆನೆನ್ಸ್ ಬೀಯಿಂಗ್ ಆಫರ್ಡ್ ಬೈ ದ ರಷ್ಯಾ. ಸೊ ಸೇಲ್ ಮಾಡಿದ ಮೇಲೆ ಸರ್ವಿಸ್ ಕೊಡ್ತಾರಲ್ಲ ಯಾವುದೋ ಒಂದು ಎಕ್ವಿಪ್ಮೆಂಟ್ಸ್, ನಾರ್ಮಲಾಗಿ ಬೈಕ್ ಮತ್ತು ಕಾರ್ ತಗೊಂಡ್ಮೇಲೆ ಪ್ರಾಪರಾಗಿ ಲೈಕ್ ಏನಂತಾರೆ ಶೋರೂಮ್ ಅವರು ಸರ್ವಿಸ್ ಕೊಡಲಿಲ್ಲ ಅಂದರೆ ನಾವು ಎಷ್ಟೊಂದು ಜಗಳ ಮಾಡ್ತೀವಿ. ಇದರಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟಲ್ಲಿ ಪ್ರಾಪರಾಗಿ ಪೋಸ್ಟ್ ಸೇಲ್ ಸರ್ವಿಸ್ ಕೊಡಲಿಲ್ಲ ಅಂದರೆ, ಇಲ್ಲ ಮೇಂಟೆನೆನ್ಸ್ ಆಫರ್ ಕೊಟ್ಟಿರೋದೆಲ್ಲ ಪ್ರಾಪರ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತಿ. ಅವಾಗ ಹೆಂಗೆ ದುಡ್ಡು ಕೊಟ್ಟಿರ್ತೀವಿ, ನೀವು ಪ್ರಾಪರಾಗಿ ಮಾಡಿಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಬೇರೆ ಹತ್ರ ಆಲ್ಟರ್ನೇಟಿವ್ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದೇ ಥರ ಆಗ್ತಾ ಇದೆ ಇಲ್ಲಿ. ಅದಾದಮೇಲೆ ರೀಸೆಂಟಾಗಿ ಏನಾಗಿತ್ತು ಅಂದರೆ ಮೋಸ್ಟ್ ಆಫ್ ದಿ ಲೈಕ್ ಡಿಫೆನ್ಸಲ್ಲಿ ಜಾಸ್ತಿ ಕನ್ಸರ್ನ್ ಏನಾಗಿತ್ತು ಅಂದರೆ ಒಂದು ಏಜಿಂಗ್ ಫ್ಲೀಟ್. ರಷ್ಯಾ ಇಂಡಿಯಾದಲ್ಲಿರುವಂಥ ಫ್ಲೈಟ್ಸ್ ಆಗಲಿ ಲೈಕ್ ಏರ್ಕ್ರಾಫ್ಟ್ ಆಗಲಿ ಆಮೇಲೆ ಬೋಟ್ಸ್ ಆಗಲಿ ಎಲ್ಲವೂ ಏಜಿಂಗ್ ಆಗ್ತಾ ಇದೆ. ಹಳೆ ಕಾಲದಲ್ಲಿ ಆಲ್ಮೋಸ್ಟ್ 30-40 ಇಯರ್ಸ್ ಮುಂಚೆ ರಿಕ್ರೂಟ್ ಮಾಡಿರೋದು. ಸೊ ಏಜಿಂಗ್ ಫ್ಲೀಟ್ ಆಗ್ತಿದೆ. ಮತ್ತೆ ಮೋಸ್ಟ್ ಆಫ್ ದಿ ಏಜಿಂಗ್ ಫ್ಲೀಟ್ಸ್ ಯಾರಿಂದ ರಿಕ್ರೂಟ್ ಮಾಡ್ಕೊಂಡಿದ್ವಿ ಅಂದರೆ ಯಾರಿಂದ ಬೈ ಮಾಡಿದ್ದು ಅಂದರೆ ರಷ್ಯಾದಿಂದ, ಸರಿನಾ. ರಷ್ಯಾದಿಂದ ಬೈ ಮಾಡಿದ್ವಿ, ಅದು ಕೂಡ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಅದಾದಮೇಲೆ ರಷ್ಯಾದಲ್ಲಿ ಏನಾದರೂ ಒಂದು ಆರ್ಡರ್ ಮಾಡಿದ್ವಿ ಅಂದರೆ ನಾವು ಏನಾದ್ರು ದುಡ್ಡು ಕೊಟ್ಟು ಆರ್ಡರ್ ಮಾಡಿದ್ವಿ ಅಂತ ಆರ್ಡರ್ ಪ್ಲೇಸ್ ಮಾಡಿದ್ವಿ ಅಂದರೆ ಅದು ನಮ್ಗೆ ಬರೋದಕ್ಕೆ ತುಂಬ ಟೈಮ್ ತಗೋತಿದೆ, ಡಿಲೇ ಆಗ್ತಾ ಇದೆ. ಸೊ ದೇರ್ ವಾಸ್ ಅ 5-year ಡಿಲೇ ಇನ್ ದ ಡೆಲಿವರಿ ಆಫ್ ಏರ್ಕ್ರಾಫ್ಟ್ ಕ್ಯಾರಿಯರ್, ದಟ್ ಈಸ್ INS ವಿಕ್ರಮಾದಿತ್ಯ. INS ವಿಕ್ರಮಾದಿತ್ಯ ಆರ್ಡರ್ ಮಾಡಿ ಬರೋದಕ್ಕೆ ಇಂಡಿಯಾಕ್ಕೆ ಬರೋಕಂದ್ರೆ 5 year ಡಿಲೇ ಆಗಿತ್ತು. ಜೊತೆಗೆ ಆಸ್ ವೆಲ್ ಎಸ್ ಕಾಸ್ಟ್ ಎಸ್ಕಲೇಷನ್, 5 ವರ್ಷದಲ್ಲಿ ಕಾಸ್ಟ್ ಕೂಡ ತೀರಾ ಎಸ್ಕಲೇಟ್ ಮಾಡಿಬಿಟ್ಟಿದ್ರು ರಷ್ಯಾ ಅವರು. ಆಮೇಲೆ ನೀವು ನೋಡ್ತಾ ಇದ್ದೀರ ನ್ಯೂಸಲ್ಲಿ. ಸೊ ಟ್ರೈನಿಂಗ್ ಟೈಮಲ್ಲಿ ಟ್ರೈನಿ ಅವರು ಲೈಕ್ ಏರ್ಫೋರ್ಸ್ ಟ್ರೈನಿ ಅವರು ಲೈಕ್ ಡೆತ್ ಆಯಿತು ಅಂತೇಳಿ. ಯಾಕೆಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಕ್ರ್ಯಾಶ್ ಆಗಿರೋ ಏರ್ಕ್ರಾಫ್ಟ್ ಅಂದರೆ MiG ಇದೆ, MiG ಅಂತ, MiG-28 ಅಂತ. ಆ MiG ಅವ್ರು ಡೆವಲಪ್ ಮಾಡಿದ್ದು ಯಾರಂತಂದರೆ ರಷ್ಯಾ ಅವರು. ಅಂತ ರಿಕ್ರೂಟ್ ಇಂಡಿಯಾ ಅವ್ರು ಮಾಡ್ಕೊಂಡಿದ್ರು. ಅದು ಏಜಿಂಗ್ ಫ್ಲೀಟ್ ಆಗಿದೆ. ಇವಾಗ ಅವರು ನೀಟಾಗಿ ಪ್ರಾಪರಾಗಿ ಸರ್ವಿಸ್ ಮಾಡ್ತಾಯಿಲ್ಲ, ಅದಕ್ಕಾಗಿ ಅದು ಬಿದ್ದು ಸಾಯ್ತಾ ಇದ್ದಾರೆ ಇಂಡಿಯನ್ ಇದು. ಸೊ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಅದಕ್ಕೋಸ್ಕರ ಇಂಡಿಯಾ ಬೇರೆ ಕಡೆ ಆಪರ್ಚುನಿಟಿ ಹುಡುಕ್ತಾ ಇದೆ. ಇದಾದ್ಮೇಲೆ ರಷ್ಯಾಸ್ ಅಪ್ರಹೆನ್ಷನ್ಸ್ ಓವರ್ ಇಂಡಿಯಾಸ್ ಫಾರಿನ್ ಪಾಲಿಸಿ, ಸರಿನಾ. ಮುಂಚೆ ಏನಪ್ಪ ಅಂತಂದರೆ ಇಂಡಿಯಾ ರಷ್ಯಾ ಬಾಯಿ ಥರ ಇದ್ವಿ. ಯಾಕೆಂತಂದರೆ ಇಂಡಿಯಾಗೆ ರಷ್ಯಾ ಬಿಟ್ಟರೆ ಬೇರೆ ಇಂಪಾರ್ಟೆಂಟ್ ಯಾರಂತಾರೆ ಫ್ರೆಂಡ್ಸ್ ಯಾರು ಇದ್ದಿಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸೊ ಅವಾಗ ಏನು ಮಾಡ್ತಿದ್ದಾರೆ, ಇಂಡಿಯಾ ರಷ್ಯಾ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಇಂಡಿಯಾ ಸ್ಟೇಚರ್ ಕೂಡ ಡೆವಲಪ್ ಆಗ್ತಾ ಇದೆ, ರಷ್ಯಾ ಸ್ಟೇಚರ್ ಒಂದು ಲೆವೆಲ್ಗೆ ಕಡಿಮೆ ಆಗಿದೆ, ಸರಿನಾ. USSR ಥರ ಸ್ಟ್ರಾಂಗ್ ಆಗಿಲ್ಲ ರಷ್ಯಾ. ಅದಕ್ಕೋಸ್ಕರ ಇಂಡಿಯಾ ಮಾಡ್ತಿದೆ ಅಂದರೆ ಲೈಕ್ ರಷ್ಯಾ ಓನ್ಲಿ ಫ್ರೆಂಡ್ ಆಗಿರ್ಬೋದು, ಬಟ್ ಇಂಡಿಯಾಕ್ಕೆ ಅಪೋನೆಂಟ್ಸ್ ಜಾಸ್ತಿ ಇದ್ದಾರೆ, ಸರಿನಾ, ಎನಿಮೀಸ್ ಜಾಸ್ತಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಕಡೆ ಪಾಕಿಸ್ತಾನ್, ಈ ಕಡೆ ಚೈನಾ ಇದೆ. ಸೊ ಚೈನಾ ಮತ್ತು ಪಾಕಿಸ್ತಾನ ಅವ್ರದ್ದು ಕಂಟೈನ್ ಮಾಡೋಕ್ಕೋಸ್ಕರ ಇಂಡಿಯಾವರು ಕೂಡ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಫ್ರೆಂಡ್ಸ್ನ ಹುಡುಕ್ತಾ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾರು ಕೈ ಬಂದಿರೋದಂದ್ರೆ ರಷ್ಯಾ, USA, ಜಪಾನ್, ಆಸ್ಟ್ರೇಲಿಯಾ. ಇವ್ರು 4 ಜನ ಸೇರ್ಕೊಂಡು ಇಂಡೋ ಪೆಸಿಫಿಕ್ ಅಲ್ಲಿ ಒಂದು ಕ್ವಾಡ್ ಅಂತ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು, ಸರಿನಾ. ಕ್ವಾಡ್ ಅಂತ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು. ಆ ಕ್ವಾಡ್ ಆರ್ಗನೈಸೇಷನ್ಗೆ ಇವ್ರು ರಷ್ಯಾ ಇದು ಅಪೋಸಿಷನ್ ಇದೆ. ಯಾಕೆಂತಂದ್ರೆ ಕ್ವಾಡ್ ನೀವು ಮಾಡಿರೋದು ನಿಮ್ಮ ಕೋಆಪರೇಷನ್ಗೋಸ್ಕರ ಅಲ್ಲ, ಬಟ್ ಕಂಟೈನ್ ಚೈನಾ ಅಂತ, ಸರಿನಾ. ಇವಾಗ ಯಾವ ಥರ ಮುಂಚೆ ಯಾವ ಥರ ಇತ್ತಂದ್ರೆ ಇಂಡಿಯಾ ರಷ್ಯಾ ಕಂಪ್ಲೀಟಾಗಿ ಕ್ಲೋಸ್ ಆಗಿದ್ರು. ಬಟ್ ಇವಾಗ ಇಂಡಿಯಾ USA ಕ್ಲೋಸ್ ಆಗಿರೋ ಸಲುವಾಗಿ ರಷ್ಯಾ ಅವರು ದೇ ಆರ್ ಮೂವಿಂಗ್ ಟುವರ್ಡ್ಸ್ ಚೈನಾ. ಸೊ ಚೈನಾಗೆ ಏನಾದರೂ ಅಪೋಸಿಷನ್ ಮಾಡ್ತಾರೆ, ರಷ್ಯಾ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅದಕ್ಕೆ. ಅಂದರೆ ಚೈನಾ ಅಪೋಸಿಟ್ ಆಗಿತ್ತಂದರೆ ರಷ್ಯಾ ಅವ್ರನ್ನ ಅಪೋಸ್ ಮಾಡ್ತಾರೆ. ಅದೇ ಥರ ಆಗಿದೆ. ಕ್ವಾಡ್ ಮತ್ತು ಇಂಡೋ ಪೆಸಿಫಿಕ್ ಕೋರ್ಟ್ಸ್ನ ಯೂಸ್ ಮಾಡೋದ್ರಿಂದ ರಷ್ಯಾ ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ರಷ್ಯಾ ಬಿಲೀವ್ಸ್ ದಟ್ ಇಂಡಿಯಾ ಈಸ್ ಕರೆಂಟ್ಲಿ ಬೀಯಿಂಗ್ ಯೂಸ್ಡ್ ಆಸ್ ಅ ಆಬ್ಜೆಕ್ಟ್ ಆಫ್ ದಿ ವೆಸ್ಟರ್ನ್ ಕಂಟ್ರೀಸ್ ಅಂತ ಅವ್ರು ಹೇಳ್ತಾರೆ.
ಅಂತಂದರೆ ಇಂಡಿಯಾನ ವೆಸ್ಟರ್ನ್ ಕಂಟ್ರೀಸ್ ಅವರು ಒಂದು ಆಬ್ಜೆಕ್ಟ್ ಯೂಸ್ ಮಾಡ್ಕೊತಿದ್ದಾರೆ ತಮ್ಮ ಫಾರಿನ್ ಪಾಲಿಸಿನ ಡೆವಲಪ್ ಮಾಡೋಕ್ಕೋಸ್ಕರ, ಫಾರಿನ್ ಪಾಲಿಸಿನ ಮುಂದೆ ತರೋಕ್ಕೋಸ್ಕರ ಇಂಡಿಯಾನೇ ಯೂಸ್ ಮಾಡ್ಕೊತಿದ್ದಾರೆ ವೆಸ್ಟರ್ನ್ ಅಂತ ರಷ್ಯಾ ಬಿಲೀವ್ ಮಾಡ್ತಿದೆ. ಇದಾದ್ಮೇಲೆ USA ಫ್ಯಾಕ್ಟರ್, ಸರಿನಾ? ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಯಾವ ಥರ ಬರೋದಿಲ್ಲಲ್ಲ, ಯಾವ ಥರ ನ್ಯಾಚುರಲ್ ಎನಿಮೀಸ್ ಇದ್ದಾರಲ್ಲ, ಅದೇ ಥರ USA ಗೆ ರಷ್ಯಾ ಥರ ಇದೆ, ಸರಿನಾ? ರಷ್ಯಾ ಅವ್ರಿಗೆ US ಅಂದರೆ ಬರೋದಿಲ್ಲ, ಸರಿನಾ? ಬಟ್ ಇಂಡಿಯಾ ಅವರು USA ಕಡೆ ಮೂವ್ ಆಗ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ರಷ್ಯಾ ವಿಲ್ ಡಿಸ್ಟೆನ್ಸ್ ಫ್ರಮ್ ಇಂಡಿಯಾ. ಸೊ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಇಂಡಿಯಾಸ್ ಅಪೋನೆಂಟ್, ಅದು ಯಾರಂದರೆ ಚೈನಾ. ಓಕೆ, ಸೊ ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ದೀಸ್ ಆರ್ ಸಮ್ ಆಫ್ ದ ರೋಡ್ ಬ್ಲಾಕ್ಸ್ ಆರ್ ಸಮ್ ಆಫ್ ದ ಕ್ರ್ಯಾಕ್ಸ್ ಇನ್ ಇಂಡಿಯಾ ಅಂಡ್ ರಷ್ಯಾ ರಿಲೇಷನ್ಸ್ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೀವು ಇಂಡಿಯಾದವರು ಕೂಡ ಬಿಕಾಸ್ ಆಫ್ ಮೋರ್ ಕ್ಲೋಸ್ನೆಸ್ ಆಫ್ ರಷ್ಯಾ ಟುವರ್ಡ್ಸ್ ಚೈನಾ, ಇಂಡಿಯಾದವರು ಕೂಡ ಅಪ್ರಹೆನ್ಷನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾ ಆಲ್ಸೋ ಸಮ್ ಹ್ಯಾವ್ ಅಪ್ರಹೆನ್ಷನ್ಸ್ ಟುವರ್ಡ್ಸ್ ರಷ್ಯಾಸ್ ಪಾಲಿಸಿ ಟುವರ್ಡ್ಸ್ ಚೈನಾ, ಸರಿನಾ? ಅದಾದಮೇಲೆ ವೇ ಫಾರ್ವರ್ಡ್ ಏನಪ್ಪ ಅಂತಂದರೆ, ಡಿಸ್ಪೇಟ್ ಇವೇನಾದ್ರು ಪ್ರಾಬ್ಲಮ್ ಇರಲಿ, ಇವೆಲ್ಲ ಡಿಸ್ಪೇಟ್ ಪ್ರಾಬ್ಲಮ್ ಇದ್ರೂ ಕೂಡ ಇಂಡಿಯಾ ಮತ್ತು ರಷ್ಯಾ ಅವರು ಲೈಕ್ ಆನ್ಯುವಲಿ ಸಮಿಟ್ ಮೀಟ್ ಆಗ್ತಾ ಇರ್ತಾರೆ. ಆನ್ಯುವಲ್ ಸಮಿಟ್ ಆದ್ರ ಮೇಲೆ ಮಲ್ಟಿಲ್ಯಾಟ್ರಲ್ ಲೆವೆಲಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಸೊ ಆ ಮಲ್ಟಿಲ್ಯಾಟ್ರಲ್ ಲೆವೆಲ್ ಮೀಟ್ ಆದಾಗ ಏನು ಮಾಡ್ಬೇಕಂದ್ರೆ, ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಟ್ರೈ ಮಾಡಬೇಕು. ಸೊ ಯೂಸ್ ದ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್, ಮಲ್ಟಿಲ್ಯಾಟ್ರಲ್ ಸಮಿಟ್ಸ್ ಟು ರಿಸಾಲ್ವ್ ದ ಬೈಲ್ಯಾಟ್ರಲ್ ಇಶ್ಯೂಸ್. ಓಕೆ, ಇದಾದ್ಮೇಲೆ ಇಂಡಿಯಾ ಏನು ಮಾಡಬೇಕಪ್ಪ ಅಂತಂದರೆ, ಏನು ಮಾಡಬೇಕು ಅಂತಂದರೆ, ಸೊ ರಷ್ಯಾ ಅವರು ಚೈನಾ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ಬರುವಂಥ ಟೈಮಲ್ಲಿ ಆ ಡಿಪೆಂಡೆನ್ಸಿನ ಇನ್ನೂ ಜಾಸ್ತಿ ಆಗೋದನ್ನ ಕಡಿಮೆ ಮಾಡಬೇಕು. ಆ ಕಡಿಮೆ ಮಾಡೋಕ್ಕೆ ಮಾಡಬೇಕಂದ್ರೆ ಇಂಡಿಯಾ ಶುಡ್ ಇನ್ವೆಸ್ಟ್ ಮೋರ್ ಇನ್ ರಷ್ಯಾ. ಇಂಡಿಯಾ ಶುಡ್ ಪ್ರೊವೈಡ್ ಸಮ್ ಎಕನಾಮಿಕ್ ಸಪೋರ್ಟ್ ಟು ರಷ್ಯಾ. ಲೈಕ್ ಹೇಳ್ಬೋದು ರಷ್ಯಾ ಇಂಡಿಯಾಕ್ಕಿಂತ ರಿಚ್ ಇದೆ, ಯಾಕೆ ಇಂಡಿಯಾ ಎಲ್ಲ ಮಾಡ್ಕೊಂತಾರೆ, ಬಟ್ ಇನ್ ಕೇಸ್ ಇಂಡಿಯಾ ಕೂಡ ಇವಾಗ ರಿಚ್ ಆಗ್ತಾ ಇದೆ. ಸೊ ಇನ್ಸ್ಟೆಡ್ ಜಸ್ಟ್ ಲೈಕ್ ಕಂಪ್ಲೀಟಾಗಿ ರಷ್ಯಾ ಚೈನಾ ಮೇಲೆ ಡಿಪೆಂಡ್ ಆಗೋ ಬದಲು, ಸೊ ಇನ್ಸ್ಟೆಡ್ ಆಫ್ ಲೂಸಿಂಗ್ ಎನ್ ಅಲೆ, ಸ್ಟ್ರಾಂಗ್ ಅಲೆ ಲೈಕ್ ರಷ್ಯಾ, ಏನು ಮಾಡೋದು ಅಂದರೆ ಇಂಡಿಯಾ ಆಲ್ಟರ್ನೇಟಿವ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸರಿನಾ? ರಷ್ಯಾದಲ್ಲಿ ಇನ್ವೆಸ್ಟ್ ಮಾಡಿ ರಷ್ಯಾದ ಎಕನಾಮಿನ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದಾದ್ಮೇಲೆ ಸೊ ಏನಂತಂದರೆ, ಸೊ ಪ್ರೆಸೆಂಟ್ ಫ್ಯಾಕ್ಟರ್ಸ್ ಏನು ಹೇಳ್ತಂದ್ರೆ, ಇಂಡಿಯಾ ಮತ್ತು ರಷ್ಯಾ ರಿಲೇಷನ್ಸು ಪಾಸ್ಟಲ್ಲಿ ನಾವು ಕಲ್ಚರಲ್ ಆಗಿತ್ತು, ಹಿಸ್ಟಾರಿಕಲ್ ಆಗಿತ್ತು, ಅಷ್ಟೇ ಇದ್ರೆ ಸಾಕಂದ್ರೆ ನಡೆಯಂಗಿಲ್ಲ. ಈ ಟೈಮಲ್ಲಿ ಏನು ಮಾಡೋಕ್ಕಂದ್ರೆ, ಇಟ್ ಶುಡ್ ಕಮ್ ವಿತ್ ದ ಸಿಸ್ಟಮೆಟಿಕ್ ಚೇಂಜಸ್ ಆರ್ ಅಂಡರ್ ವೇ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ದೇರ್ ಆರ್ ನ್ಯೂ ಡೈಮೆನ್ಷನ್ಸ್ ಆಫ್ ಕೋಆಪರೇಷನ್ಸ್ ನೀಡ್ ಟು ಬಿ ಫೌಂಡ್ ಟು ಬಿಲ್ಡ್ ಅ ಸ್ಟ್ರಾಂಗ್ ಎಕನಾಮಿಕ್ ಆ್ಯಂಡ್ ಸ್ಟ್ರಾಟಜಿಕ್ ಕೋಆಪರೇಷನ್. ಮುಂಚೆ ನಾವು ಕಲ್ಚರ್ಲಿ ಸ್ಟ್ರಾಂಗ್ ಇದ್ವಿ, ಹಿಂದಿ ರಷ್ಯಾ ಬಾಯಿ ಅನ್ಕೊಂಡಿದ್ರೆ ನಡೆಯಂಗಿಲ್ಲ. ಇವಾಗ ಏನು ಮಾಡ್ಬೇಕಂದ್ರೆ ಬೇರೆ ಅವೆನ್ಯೂಸ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಆ್ಯಂಡ್ ದೆನ್ ಬೋತ್ ನೇಷನ್ಸ್ ಶುಡ್ ಕೋಆಪರೇಟ್ ಇನ್ ಏರಿಯಾಸ್ ಲೈಕ್ ಕೌಂಟರ್ ಟೆರರಿಸಮ್, ಸೈಬರ್ ಸೆಕ್ಯೂರಿಟಿ, ಅಫ್ಘಾನಿಸ್ತಾನ್ ಕಾನ್ಫ್ಲಿಕ್ಟ್, ಔಟರ್ ಸ್ಪೇಸ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಸರಿನಾ? ಸೊ ಇದರೆಲ್ಲ ಜೊತೆಗೆ ಈ ಲೈಕ್ ಕೋಆಪರೇಟ್ ಮಾಡ್ಕೊಂಡು ಜೊತೆಗೆ ಎಕನಾಮಿಕ್ ಮತ್ತು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಇನ್ನೂ ಕೂಡ ಜಾಸ್ತಿ ಸ್ಟ್ರೆಂಥನ್ ಮಾಡ್ಕೋಬೇಕು. ಸೊ ಈ ಥರ ಮಾಡೋದ್ರಿಂದ ಇಂಡಿಯಾ ಕ್ಯಾನ್ ರಿಟೇನ್ ಇಟ್ಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಅಲೈಸ್, ದಟ್ ಈಸ್ ರಷ್ಯಾ. ಓಕೆ, ಸೊ ಇದು ಟುಡೇಸ್ ನ್ಯೂಸ್ ಆಗಿತ್ತು. ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಕಂಪ್ಲೀಟ್ ಹೋಲಿಸ್ಟಿಕ್ ಆಗಿ ಕವರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.